ಶ್ರೀ ಗುರುಭ್ಯೋ ನಮಃ. ಹರಿವಂಶದ ಭವಿಷ್ಯ ಪರ್ವದ 28ನೇ ಅಧ್ಯಾಯದಲ್ಲಿ ಪುಷ್ಕರ ಕ್ಷೇತ್ರದಲ್ಲಿ ವಿಷ್ಣು ಮೊದಲಾದ ದೇವತೆಗಳು ತಪಸ್ಸು ಮಾಡಿದಂಥ ಮತ್ತು ತಪಸ್ಸಿನ ಪ್ರಭಾವದ ವರ್ಣನೆ ಇದೆ. ಹತ್ತು ಸಾವಿರ ವರ್ಷಗಳಿಗೆ ಪರ್ಯಂತ ಸುದೀರ್ಘವಾದ ತಪಸ್ಸನ್ನು ಶ್ರೀಹರಿ ಸ್ವಯಂ ಅಲ್ಲಿ ಮಾಡಿದ. ಅದರಂತೆ ಚಂದ್ರನು ಕೂಡ ತನ್ನ ಶರೀರವನ್ನು ಭಸ್ಮದಿಂದ ಲೇಪನ ಮಾಡಿಕೊಂಡು 9,000 ವರ್ಷಗಳ ಪರ್ಯಂತವಾದಂತಹ ದೀರ್ಘವಾದ ತಪಸ್ಸನ್ನು ಮಾಡಿದ. ಪರಮೇಶ್ವರನು ಕೂಡ ವೃಷಭದ ರೂಪದಿಂದ 9,000 ಮತ್ತು 100 ವರ್ಷಗಳ ಕಾಲ ದೀರ್ಘವಾದ ತಪಸ್ಸನ್ನು ಮಾಡಿದ. ಕೇವಲ ವಾಯುವನ್ನು ಮಾತ್ರ ಆ ಸಮಯದಲ್ಲಿ ಆತ ಭಕ್ಷಣೆ ಮಾಡ್ತಿದ್ದ. ಆ ಮಹಾದೇವನ ಸಮೀಪದಲ್ಲಿ ವಾಯು ಸಂಚಾರ ಮಾಡ್ತಾ ಇತ್ತು. ವೃಷಭದ ರೂಪಧರನಾದಂತಹ ಮಹೇಶ್ವರ ನೊರೆಯ ರೂಪದಲ್ಲಿದ್ದಂತಹ ವಾಯುವನ್ನ ಉದ್ಗಾರದ ಮೂಲಕವಾಗಿ ಒಳಗೆ ತೆಗೆದುಕೊಂಡು ಮತ್ತೆ ನಿಶ್ವಾಸದಿಂದ ಹೊರಗೆ ಹಾಕಿದ. ಮಹಾದೇವನ ಮುಖದಿಂದ ಹೊರಗೆ ಬಂದಂತಹ ವಾಯು ರೂಪಾಂತರವನ್ನು ಹೊಂದಿ ಕೆಳಗೆ ಬಿದ್ದಿತ್ತು. ಅದು ಒದ್ದೆಯಾಗಿಯೂ ಇರಲಿಲ್ಲ, ಗಟ್ಟಿಯಾಗಿಯೂ ಇರಲಿಲ್ಲ. ನೀರಿನಲ್ಲಿ ಅದು ಸೇರಿಕೊಂಡು ಮುಂದೆ ಅಂತರಿಕ್ಷದಲ್ಲಿ ಅದು ಸಂಚಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿತು. ಆಕಾಶದಲ್ಲಿ ಮೋಡಗಳ ರೂಪದಲ್ಲಿ ಪರಿಣಾಮವನ್ನು ಹೊಂದಿತು. ಮುಂದೆ ಮೋಡಗಳ ರೂಪವನ್ನ ಬಿಟ್ಟುಕೊಟ್ಟು ನೀರಿನ ರೂಪದಿಂದ ಅಲ್ಲಲ್ಲಿ ಅದು ಮಳೆ ಸುರಿಸುವುದಿದೆ. ಹೀಗೆ ಪರಮೇಶ್ವರನ ಬಳಿಕ ವಾಯುದೇವನು ಕೂಡ ಬ್ರಾಹ್ಮಣೋತ್ತಮನ ಶರೀರವೊಂದನ್ನು ಸ್ವೀಕಾರ ಮಾಡಿ 1,000 ವರ್ಷಗಳ ದೀರ್ಘವಾದ ತಪಸ್ಸನ್ನು ಮಾಡಿದ. ಅಗ್ನಿದೇವ ದೀರ್ಘವಾದ ಜಟೆಯನ್ನು ಬಿಟ್ಟು ನಾರು ಮಡಿಯನ್ನು ಉಟ್ಟುಕೊಂಡು ಆಹಾರವನ್ನೇ ತೆಗೆದುಕೊಳ್ಳದೆ ಮೌನಿಯಾಗಿದ್ದು 1,000 ವರ್ಷದ ತಪಸ್ಸನ್ನು ಮಾಡಿದ. ಆ ಅಗ್ನಿ ತಪಸ್ಸು ಮಾಡ್ತಿದ್ದಾಗ ಅವನ ಶರೀರದಿಂದ ಮತ್ತೊಂದು ಅಗ್ನಿ ಪ್ರಾದುರ್ಭವಿಸಿತು. ಸ್ವರ್ಗದಲ್ಲಿ ಇದ್ದುಕೊಂಡು ಆ ಅಗ್ನಿಯು ತನ್ನ ತಪಸ್ಸಿನ ಪ್ರಭಾವದಿಂದ ಸ್ವರ್ಗಲೋಕವನ್ನೆಲ್ಲ ಬೆಳಗಿತು. ಅದಕ್ಕೆ ಭೂತ ಪ್ರಕಾಶ ಅಂತ ಹೆಸರು. ತೇಜಸ್ಪುಂಜನಾದಂತಹ ಸೂರ್ಯನು ಕೂಡ ಆ ಪುಷ್ಕರ ಕ್ಷೇತ್ರದಲ್ಲಿ ದೀರ್ಘವಾದ ತಪಸ್ಸನ್ನು ಮಾಡಿದ. ಅದಾದ್ಮೇಲೆ ಪುಷ್ಪಮಿತ್ರ ಅನ್ನೋ ಹೆಸರಿನ ಒಬ್ಬ ಯಕ್ಷ, ಅವನು ಕೂಡ ಆ ಪುಷ್ಕರ ತೀರ್ಥದಲ್ಲಿ ತಪಸ್ಸನ್ನು ಮಾಡಿದ. ಸೂರ್ಯನಿಗೆ ಎದುರಾಗಿ ನಿಂತುಕೊಂಡು ಆತ ಸೂರ್ಯನಿಗೆ ನಮಸ್ಕಾರ ಮಾಡಿದ. ಸೂರ್ಯನನ್ನ ಕುರಿತು ಹೀಗೆ ತಪಸ್ಸು ಮಾಡೋದ್ರಿಂದ ಸೂರ್ಯನಿಗೆ ನಮಸ್ಕಾರ ಮಾಡೋದ್ರ ಫಲ ಏನಂದ್ರೆ, ಸಾಧಕನಾದವನು ಸೂರ್ಯಮಂಡಲದ ಮಧ್ಯಭಾಗದಲ್ಲಿರುವಂತಹ ಆಕಾಶದ ಮೂಲಕವಾಗಿ 1,000 ವರ್ಷಗಳ ಕಾಲ ಜಗತ್ತನ್ನ ಕಣ್ಣು ಮಿಟಿಕಿಸಿದ ನೋಡ್ತಿರ್ತಾನೆ. ಯಾವಾಗ ಆ ಪುಷ್ಪಮಿತ್ರನ ನೇತ್ರವು ಸೂರ್ಯಮಂಡಲದಲ್ಲಿ ಸೇರಿ ಹೋಗ್ತದೋ ಆಗ ಸೂರ್ಯನ ರಶ್ಮಿಗಳು ಅಲ್ಲಿಂದ ಹೊರಹೊರಟು ಮೇಲೆ ಕೆಳಗೆ ಎಲ್ಲ ಕಡೆ ಜಗತ್ತನ್ನು ಪ್ರಕಾಶಪಡಿಸ್ತವೆ. ಆಗ ಆ ಪುಷ್ಪಮಿತ್ರನು ಕೂಡ ಅಗ್ನಿದೇವನಂತೆಯೇ ಎಲ್ಲ ಕಡೆ ಪ್ರಕಾಶಮಾನನಾಗಿರ್ತಾನೆ. ಆ ಪುಷ್ಪಮಿತ್ರನನ್ನ ಭಾವಿ ಕುಬೇರ, ಇನ್ನು ಮುಂದೆ ಆತನೇ ಕುಬೇರನ ಸ್ಥಾನದಲ್ಲಿರುವವನು ಅಂತ, ಕುಬೇರನ ಸ್ಥಾನಕ್ಕೆ ಬರುವವನು ಅಂತ ವರ್ಣನೆ ಮಾಡಿದ್ದಾರೆ. ತನ್ನ ತಪಸ್ಸಿನ ಪ್ರಭಾವ ಎಲ್ಲ ಅತ್ಯಧಿಕವಾದ ಮೇಲೆ, ತಪಸ್ಸು ತನ್ನ ಸಾಧನೆಯ ಶಿಖರವನ್ನು ಮುಟ್ಟಿದ ಮೇಲೆ ಭೂಮಿಯ ಮೇಲೆ ಆತ ಕುಳಿತುಕೊಂಡು 1,000 ವರ್ಷಗಳ ದೀರ್ಘವಾದ ಮತ್ತೊಂದು ತಪಸ್ಸನ್ನು ಮಾಡ್ತಾನೆ. ಮುಂದೆ ಮೇರು ಪರ್ವತದ ಶಿಖರವನ್ನೇರಿ ಅಪ್ಸರೆಯರ ಸಂಗಡದಲ್ಲಿ ಆತ ವಿಹಾರ ಮಾಡ್ತಾನೆ. ಹೀಗೆ ಆ ಪುಷ್ಪಮಿತ್ರ ಮಾಡಿದಂತಹ ಕಠೋರವಾದ ತಪಸ್ಸೇನಿದೆ, ಭಗವಂತರಾದಂತಹ ವಿಷ್ಣುವಿನ ಹೊರತಾಗಿ ಅಂತ ದೀರ್ಘವಾದ ತಪಸ್ಸನ್ನು ಮಾಡಿದವರು ಯಾರೂ ಕೂಡ ಪುರಾಣದಲ್ಲಾಗ್ಲಿ ಬೇರೆ ಶಾಸ್ತ್ರದಲ್ಲಾಗ್ಲಿ ಕಂಡು ಬರೋದಿಲ್ಲ. ಮುಂದೆ ಬರುವಂತ ತಪಸ್ಸಿನ ವರ್ಣನೆ ಅಂದ್ರೆ ವಾಸುಕಿಯ ತಪಸ್ಸಿನ ವರ್ಣನೆ. ಆತ ತನ್ನ ಮನಸ್ಸನ್ನು ಬ್ರಹ್ಮನಲ್ಲಿ ಲೀನಗೊಳಿಸಿ ತಪಸ್ಸನ್ನು ಮಾಡಿದ.
ಶೇಷನಾಗನೂ ಕೂಡ ಒಂದು ವೃಕ್ಷವನ್ನ ಹತ್ತಿ ತಲೆಯನ್ನು ಕೆಳಗೆ ಮಾಡಿಕೊಂಡು ತಪಸ್ಸನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ತನ್ನ ಶರೀರದಲ್ಲಿರುವಂತಹ ವಿಷವನ್ನೆಲ್ಲ ಹೊರಗೆ ಹಾಕಿದ. ಹೀಗೆ ವಿಷವನ್ನು ಹೊರಗೆ ಹಾಕಿದಾಗ ಆತ ವಿಸರ್ಜಿಸಿದಂತಹ ವಿಷ ಕಾಲಕೂಟ ವಿಷವಾಗಿ ಪರಿಣಮಿಸಿತು. ಅದು ಸಮಸ್ತ ಜಗತ್ತಿಗೂ ಕೂಡ ಕಂಟಕವಾಗಿತ್ತು. ಎಲ್ಲ ಸರ್ಪಗಳು ಕೂಡ ಆ ವಿಷವನ್ನ ಸ್ವೀಕಾರ ಮಾಡಿದವು. ಈ ವಿಷದ ಪ್ರಭಾವವನ್ನ ಹೋಗಲಾಡಿಸುವುದಕ್ಕಾಗಿ ಚತುರ್ಮುಖ ಬ್ರಹ್ಮನು ಒಂದು ವಿಷನಾಶಕವಾದಂತಹ ವೇದೋಕ್ತವಾದಂತಹ ಮಂತ್ರವೊಂದನ್ನ ಪ್ರಕಾಶಪಡಿಸಿದ. ಗರುತ್ಮಾನ್ ವಿತತೈ ಪಕ್ಷೈ ನಖಾಗ್ರೈ ಸರಿದಂ ಮಹೀಂ ಸಮಾಹ ಸಹಸ್ರಂ ಸಂಪೂರ್ಣಂ ಚೂಲಾಗ್ರೇಣ ಅವಲಂಬಿನ. ಗರುಡನು ತನ್ನ ವಿಸ್ತಾರವಾದ ರೆಕ್ಕೆಗಳಿಂದ ಉಗುರುಗಳಿಂದ ಈ ನಮ್ಮ ಜೀವನವನ್ನ ಮತ್ತು ನಮ್ಮ ಶರೀರವನ್ನ 1000 ವರ್ಷಗಳ ಪರ್ಯಂತರವಾಗಿ ರಕ್ಷಣೆ ಮಾಡ್ತಿರ್ಲಿ ಅಂತ ಗರುಡನ ಮಂತ್ರ ಇದೆ. ಅಸ್ಯ ಶ್ರೀ ಗರುತ್ಮನ್ ಮಹಾಮಂತ್ರಸ್ಯ ಬ್ರಹ್ಮರ್ಷಿ ಅನುಷ್ಠುಪ್ ಛಂದಃ ಗರುತ್ಮಾನ್ ದೇವತಾ ಓಂ ಬೀಜಂ ರೂಸಃ ಶಕ್ತಿ ಲಂ ಕೀಲಕಂ ವಿಷನಾಶಿನೇ ವಿನಿಯೋಗ ಎಂಬುದಾಗಿರುತ್ತೆ. ಅಂಗನ್ಯಾಸಗಳು ಕರನ್ಯಾಸಗಳೆಲ್ಲ ಇವೆ. ಓಂ ವಾಂ ಗರುತ್ಮಾನ್ ಅಂಗುಷ್ಟಿಕಾಭ್ಯಾಂ ನಮಃ, ಓಂ ವೀಂ ಗರುತ್ಮಾನ್ ತರ್ಜನೀಭ್ಯಾಂ ನಮಃ ಎಂಬುದಾಗಿ ಅಂಗನ್ಯಾಸಗಳು ಕರನ್ಯಾಸಗಳೆಲ್ಲ ಅದಕ್ಕೆ ಆ ಮಂತ್ರಗಳಿವೆ. ಬ್ರಹ್ಮನೇ ಅದಕ್ಕೆ ಋಷಿ ಅಂತಂದ್ರೆ ಆ ಗರುಡನಲ್ಲಿ ಅಂತರ್ಗತನಾದಂಥ ಭಗವಂತನನ್ನ ಆತ ಧ್ಯಾನ ಮಾಡ್ತಾನೆ ಅಂತ ಭಾವಿಸಬೇಕು. ಪರ್ಣಭಾರೈಶ್ಚ ವಿಕಚೈಃ ವಿಸ್ತೀರ್ಣೈಃ ವಸುಧಾ ತಲೆ ದರಾಜ ವಸುಧಾ ಚೈವ ಪರ್ಣೇ ಬಹು ವಿಚಿತ್ರಿತೈಃ. ಯಾವ ಗರುಡ ಪಕ್ಷಿ ತನ್ನ ವಿಸ್ತಾರವಾದ ರೆಕ್ಕೆಗಳಿಂದ ಭೂಮಿ ಆಕಾಶಗಳನ್ನೆಲ್ಲ ವ್ಯಾಪಿಸಿಕೊಂಡಿದೆಯೋ, ಭೂಮಂಡಲದಲ್ಲಿ ಮತ್ತು ಎಲ್ಲ ಕಡೆ ಅದು ವಿರಾಜಮಾನವಾಗಿದೆಯೋ ಅಂತ ಗರುಡ ಪಕ್ಷಿಯನ್ನು ನಾನು ಪ್ರಾರ್ಥನೆ ಮಾಡ್ತೇನೆ. ಈ ಗರುಡ ಮಂತ್ರದ ಪ್ರಭಾವದಿಂದ ಸಮಸ್ತ ಪ್ರಾಣಿಗಳು ಕೂಡ ವಿಷದ ಬಾಧೆಯನ್ನು ಪರಿಹಾರ ಮಾಡಿಕೊಂಡು ಸುಖವಾಗಿ ಜೀವಿಸಿಕೊಂಡಿರ್ತವೆ. ಪರ್ಣಭಾರೈಶ್ಚ ವಿಕಚೈಃ ವಿಸ್ತೀರ್ಣೈ ವಸುಧಾಚಲೆ ಅಂತ ಶ್ಲೋಕ ಇದೆ. ಇದು ಆ ಗರುಡ ಮಂತ್ರದ ಧ್ಯಾನ ಇದೆ. ಮೊದಲು ಹೇಳಿದ ಶ್ಲೋಕ ಏನಿದೆ ಅದು ಸ್ವಯಂ ಗರುಡ ಮಂತ್ರ. ಗರುತ್ಮಾನ್ ವಿಕಚೈಃ ಪಕ್ಷೈಃ ಎನ್ನುವ ಮಂತ್ರ. ಪರ್ಣಭಾರೈಶ್ಚ ವಿಕಚೈಃ ಅಂತ ಏನಿದೆ ಇದು ಧ್ಯಾನ. ಉಳಿದಿದ್ದೆಲ್ಲ ಅಂಗನ್ಯಾಸ ಕರನ್ಯಾಸಗಳು. 5 ಲಕ್ಷ ಸಂಖ್ಯೆಯಲ್ಲಿ ಇದನ್ನು ಜಪ ಮಾಡಿದ್ರೆ ಮಂತ್ರದ ಸಿದ್ಧಿ ಆಗಬಹುದು. ಆಚಾರ್ಯರಿಂದ ಅದನ್ನು ಅಂದ್ರೆ ಸಿದ್ಧಿ ಇದ್ದವರಿಂದ ಅದನ್ನು ಉಪದೇಶ ಪಡೆದುಕೊಂಡು ಮಂತ್ರವನ್ನು ಜಪ ಮಾಡಿದ್ರೆ ಸರ್ಪಗಳು, ಚೇಳುಗಳು ಇತ್ಯಾದಿಗಳಿಂದ ಉಂಟಾಗಿರುವಂಥ ಭಯವನ್ನು ಪರಿಹಾರ ಮಾಡ್ಕೊಳ್ಬಹುದು. ಮುಂದೆ ತಪಸ್ಸು ಮಾಡಿದ ವರ್ಣನೆ ಯಾವುದಂದ್ರೆ ಧರ್ಮಾತ್ಮನಾದಂಥ ಹಿಮವಂತನದ್ದು. ಹಿಮವಂತ ಚಳಿಗಾಲದ ಹೇಮಂತ ಮತ್ತು ಶಿಶಿರ ಋತುಗಳಲ್ಲಿ ಪುಷ್ಕರದ ನೀರಿನಲ್ಲಿ ಮುಳುಗಿ ತಪಸ್ಸು ಮಾಡ್ತಾನೆ. ನೀರಿನಿಂದಂಥ ಮೀನುಗಳು ಅವನ ಜೊತೆಯಲ್ಲಿ ಸಿಕ್ಕಾಕೊಂಡಿರ್ತವೆ. 1100 ವರ್ಷಗಳ ಕಾಲ ಕೇವಲ ವಾಯುವನ್ನು ಸ್ವೀಕಾರ ಮಾಡಿ ಆತ ತಪಸ್ಸನ್ನು ಮುಂದುವರಿಸ್ತಾನೆ. ಪೃಥ್ವೀದೇವಿಯು ಅಂಗಾರುಗಳ ಸಮೇತವಾಗಿ ತನ್ನ ಕಾಲುಗಳನ್ನು ತೊಳೆದುಕೊಂಡು ಇಂದ್ರಿಯಗಳನ್ನ ಸಂಯಮದಲ್ಲಿಟ್ಟುಕೊಂಡು ದೀರ್ಘವಾದ ತಪಸ್ಸು ಮಾಡಿದ್ಲು. ಚಂದ್ರನ ಆಕಾರವನ್ನ ಆಕೆ ಹೊಂದಿ ಚಂದ್ರಮಂಡಲದಲ್ಲಿ ಪ್ರವೇಶ ಮಾಡಿದ್ಲು. ಆ ಪೃಥ್ವಿ ದೇವಿಯನ್ನ ವರಾಹ ರೂಪನಾದಂಥ ಭಗವಂತ ತನ್ನ ತೇಜಸ್ಸಿನಿಂದ ಮೇಲಕ್ಕೆ ಹಿಂದೆ ಸೆಳೆದು ತಂದಿದ್ದ. ಆ ಭೂದೇವಿ ಒಂದು ಮಹಾನದಿಯ ರೂಪದಲ್ಲಿ ಮುಂದೆ ಪರಿವರ್ತಿತವಾದಳು. ಸೂರ್ಯಮಂಡಲ ಅಂತರ್ಗತವಾಗಿದ್ದು ಆಕೆ ಜನಸಾಮಾನ್ಯರ ಕಣ್ಣಿಗೆ ಅದೃಶ್ಯಳಾಗಿಬಿಟ್ಲು. ಪೃಥ್ವಿದೇವಿ ಮತ್ತೆ ಜನರ ಕಣ್ಣಿಗೆ ಕಾಣುವಂತೆ ಆಗಿ ಅಗಾಧವಾದಂತಹ ಜಲರೂಪವನ್ನು ಧಾರಣೆ ಮಾಡಿಕೊಂಡು ಆಕಾಶದಿಂದ ಆಕಾಶಗಂಗೆಯಾಗಿ ವೇಗವಾಗಿ ಹರಿಯಲಿಕ್ಕೆ ಪ್ರಾರಂಭ ಮಾಡಿದ್ಲು. ಪುಷ್ಕರ ತೀರ್ಥದ ಸಂಪರ್ಕದಿಂದಾಗಿ ಏಕಚಿತ್ತವಾಗಿ ತಪಸ್ಸು ಮಾಡಿದ ಫಲವಾಗಿ ಆಕೆ ಮಹಾಫಲವನ್ನು ಪಡೆದುಕೊಂಡು ಆ ಸರಸ್ವತಿ ಆ ಪೃಥ್ವಿಯೇ ಮೇರು ಪೃಷ್ಠದಿಂದ ಮೇರುವಿನ ಹಿಂಭಾಗದಿಂದ ಹರಿದು ಮುಂದೆ ಮಂದರ ಪರ್ವತ ತನಕ ಹರಿದುಕೊಂಡು ಹೋಗ್ತಾಳೆ. 4 ವೇದಗಳನ್ನ ಆಕೆ ಸುಸ್ವರದಿಂದ ಪಾಠ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ಲು. ಯಾವ ಋಷಿಗಳೊಡನೆ ಸರಸ್ವತಿ ದೇವಿ ವೇದ ಪಾಠ ಮಾಡ್ತಿದ್ಲೋ ಆ ಋಷಿಗಳು ಈ ಪೃಥ್ವಿಯ
ಪ್ರಭಾವವನ್ನು ಕೂಡ ವರ್ಣನೆ ಮಾಡ್ತಾರೆ. ಸರಸ್ವತಿ ದೇವಿಯ ಬ್ರಹ್ಮ ನಿರ್ಘೋಷ ಏನಿದೆ ಸಾಮಾನ್ಯವಾದಂತಹ ಪ್ರಾಣಿಗಳಿಗೆ ಕೇಳಿಸುವಂಥದ್ದಿರಲಿಲ್ಲ. ವಿಷ್ಣು ಪುನಃ ಮನಸ್ಸಂಕಲ್ಪದಿಂದ ಗಾಢ್ಯಪತ್ಯ, ಆಹವನೀಯಾಗ್ನಿ ಮತ್ತು ದಕ್ಷಿಣಾಗ್ನಿ ಅನ್ನುವಂಥ 3 ಅಗ್ನಿಗಳ ರೂಪದಲ್ಲಿ ಇದ್ದುಕೊಂಡು ಪೃಥ್ವಿಯೊಡನೆ ಈ ಬ್ರಹ್ಮಾಂಡದಲ್ಲಿ ಎಲ್ಲಾ ಕಡೆ ಕೂಡ ಸಂಚಾರ ಮಾಡ್ತಿರ್ತಾನೆ. ಮಹಾಯೋಗಿಯಾದಂಥ ಅಗ್ನಿದೇವ ಬುದ್ಧಿಯ ಮೂಲಕವಾಗಿ ಪರಮಾತ್ಮನಲ್ಲಿ ಮನಸ್ಸನ್ನು ಲೀನಗೊಳಿಸಿ ಪುಷ್ಕರ ಕ್ಷೇತ್ರದಲ್ಲಿ ತಪಸ್ಸು ಮಾಡಿದ ವರ್ಣನೆ ಹಿಂದೆ ಬಂದಿದೆ. ಹೀಗೆ ಮನಸ್ಸನ್ನು ಲೀನಗೊಳಿಸಿದ ಪರಿಣಾಮವಾಗಿ ಆತ ಬ್ರಹ್ಮ ಪದವಿಯನ್ನು ಹೊಂದಿ ಮೌನವಾಗಿರ್ತಾನೆ. ಸೂರ್ಯದೇವನನ್ನ ಮಂದೇಹ ಅನ್ನುವಂಥ ರಾಕ್ಷಸರು ಪರಾಜಯಗೊಳಿಸಲು ಪ್ರಯತ್ನ ಪಡ್ತಿರ್ತಾರೆ. ಸೂರ್ಯ ಉದಯಿಸುವಂಥ ಪ್ರಾತಃ ಕಾಲದಲ್ಲಿ ಮತ್ತು ಸೂರ್ಯ ಅಸ್ತಂಗತನಾಗುವಂಥ ಸಾಯಂಕಾಲದಲ್ಲಿ ಎರಡೂ ಸಂದರ್ಭದಲ್ಲಿ ಮಂದೇಹರು ಅನ್ನುವ ರಾಕ್ಷಸರು ಸೂರ್ಯನನ್ನ ಸಂಹಾರ ಮಾಡಲಿಕ್ಕೆ, ಆತನಿಗೆ ತಡೆ ಒಡ್ಲಿಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಆ ಸಂದರ್ಭದಲ್ಲಿ ವಾಲಕಿಲ್ಲರು ಅನ್ನುವಂಥ ಋಷಿಗಳು ಸೂರ್ಯನ ರಥದಲ್ಲೇ ಇದ್ದುಕೊಂಡು ಆ ಸಂದರ್ಭದಲ್ಲಿ ಸರಿಯಾಗಿ ಅರ್ಘ್ಯವನ್ನು ಕೊಟ್ಟು ಆ ಅರ್ಘ್ಯಗಳು ಬಾಣ ರೂಪದಿಂದ ಪರಿಣಾಮ ಹೊಂದಿ ಆ ಮಂದೇಹ ಅನ್ನುವಂಥ ರಾಕ್ಷಸರನ್ನ ಪ್ರತಿನಿತ್ಯವೂ ಕೊಲ್ತಾರೆ. ಆ ರಾಕ್ಷಸರು ಪ್ರತಿನಿತ್ಯವೂ ಸತ್ತು ಪ್ರತಿನಿತ್ಯವೂ ಹುಟ್ಟುತ್ತಾರೆ. ಹೀಗೆ ಆ ರಾಕ್ಷಸರನ್ನ ಪ್ರತಿನಿತ್ಯವೂ ಕೊಲ್ಲಬೇಕಾದಂಥ ಕಾರ್ಯ ಏನಿದೆ ಅದನ್ನ ಆ ವಾಲಕಿಲ್ಲರು ಅನ್ನುವಂಥ ಋಷಿಗಳು ಮಾಡ್ತಿರ್ತಾರೆ. ಅದಕ್ಕಾಗಿ ನಾವು ಕೂಡ ಸಕಾಲದಲ್ಲಿ ಅರ್ಘ್ಯ ಪ್ರದಾನ ಮಾಡಬೇಕು ಅಂತ ಹೇಳೋದೇನಿದೆಯಲ್ಲ, ಸಂಧ್ಯಾವಂದನದಲ್ಲಿ ಕಾಲವನ್ನು ಮೀರಿ ಅರ್ಘ್ಯ ಪ್ರದಾನ ಮಾಡಿದರೆ ಆ ರಾಕ್ಷಸರನ್ನು ಕೊಲ್ಲುವಂಥ ಕಾರ್ಯದಲ್ಲಿ ನಮ್ಮ ಯೋಗದಾನವನ್ನೇನು ಮಾಡಿದಂತಾಗೋದಿಲ್ಲ, ಅದು ವ್ಯರ್ಥ ಆಗುತ್ತೆ ಅಂತ ಅರ್ಘ್ಯ ಪ್ರದಾನ. ಅದಕ್ಕಾಗಿ ಆ ಕಾಲದ ನಿಯಮವನ್ನು ತಪ್ಪಿಸದೇ ಇರುವಂತಹ ವಾಲಕಿಲ್ಯರ ವ್ಯವಸ್ಥೆಯನ್ನ ಚತುರ್ಮುಖ ಬ್ರಹ್ಮ ಅಲ್ಲಿ ಒದಗಿಸಿಕೊಟ್ಟಿದ್ದಾನೆ. ಆ ವಾಲಕಿಲ್ಯ ಋಷಿಗಳ ಅನುಗ್ರಹದಿಂದ ಸೂರ್ಯ ಸುರಕ್ಷಿತನಾಗಿರ್ತಾನೆ. ಮಂದೇಹ ರಾಕ್ಷಸರು ಆ ಸೂರ್ಯನನ್ನ ಪರಾಜಯಗೊಳಿಸಲಿಕ್ಕೆ ಅಸಮರ್ಥರಾಗ್ತಾರೆ. ಅದರಂತೆ ಅಗ್ನಿದೇವನನ್ನು ಕೂಡ ದೈತ್ಯರು ತಮ್ಮ ಮಾಯೆಗಳ ಮೂಲಕವಾಗಿ ಸೋಲಿಸಲಿಕ್ಕೆ ಪ್ರಯತ್ನ ಪಟ್ಟರು ಕೂಡ ಅವರು ಅಸಮರ್ಥರಾದರು ಅನ್ನುವಲ್ಲಿಗೆ 28ನೇ ಅಧ್ಯಾಯ ಮುಕ್ತಾಯವಾಗಿದೆ. 29ರಲ್ಲಿ ಆ ಜನಮೇಜಯ ಕೇಳಿದ, ತಪಸ್ಸನ್ನ ಮಾಡಿ ದೇವತೆಗಳು ಮುಂದೆ ಏನು ಮಾಡಿದರು, ತಪಸ್ಸಿನ ಫಲವಾಗಿ ಅವರು ಏನನ್ನು ಪಡೆದುಕೊಂಡ್ರು. ಆ ದೇವತೆಗಳು ಮತ್ತು ಬ್ರಾಹ್ಮಣರೆಲ್ಲರೂ ಕೂಡ ತಪಸ್ಸನ್ನ ಮುಂದುವರಿಸಿ ಆ ಬಳಿಕ ವಿಧಿವತ್ತಾಗಿ ಹೋಮವನ್ನು ಮಾಡಿದರು. ಅಗ್ನಿದೇವ ಬ್ರಹ್ಮ ತೇಜಸ್ಸಿನಿಂದ ಕೂಡಿದವನಾಗಿ ಆ ಯಜ್ಞಕುಂಡದಲ್ಲಿ ಪ್ರಕಾಶಮಾನನಾಗಿದ್ದ. ಇಂದ್ರ, ಅಗ್ನಿ, ವಾಯು ದೇವತೆಗಳು ಕೂಡ ತಮ್ಮ ಪ್ರಭಾವದಿಂದ ಐಂದ್ರ, ಆಗ್ನೇಯ, ವಾಯುವ್ಯ ಮೊದಲಾದಂಥ ಭಯಂಕರವಾದಂತಹ ಅಸ್ತ್ರಗಳನ್ನ ನಿರ್ಮಾಣ ಮಾಡಿದರು. ದ್ವಿತೀಯ ಮಕ್ಕಳಾದಂತಹ ದೈತ್ಯರು ಕೂಡ ದೇವತೆಗಳಂತೆ ಕಠಿಣವಾದಂಥ ತಪಸ್ಸು ಇತ್ಯಾದಿಗಳಿಂದ ಕೂಡಿದವರಾಗಿದ್ದರೂ ಕೂಡ ಕಾಮಾದಿ ವಿಕಾರಗಳಿಗೆ ಅವರು ವಶರಾಗಿದ್ದರಿಂದ ಯುದ್ಧ ಭೂಮಿಯಲ್ಲಿ ಅವರು ದೇವತೆಗಳಿಗೆ ಸರಿಸಾಟಿ ಆಗಲಿಲ್ಲ ಅನ್ನುವಲ್ಲಿಗೆ 29ನೇ ಅಧ್ಯಾಯ ಮುಕ್ತಾಯವಾಗಿದೆ. 30ನೇ ಅಧ್ಯಾಯದಲ್ಲಿ ಜನಮೇಜಯ ಹೀಗೆ ಪ್ರಶ್ನೆ ಕೇಳಿದ ವರ್ಣನೆ ಇದೆ. ಪ್ರಾಚೀನ ಕಾಲದಲ್ಲಿ ಎಲ್ಲ ಕಡೆ ಅಜ್ಞಾನ ಕವಿದಿದ್ದಾಗ, ಈ ಎಲ್ಲ ಜೀವಿಗಳಿಗೆ ಮೋಕ್ಷದ ವಿಚಾರವೇ ಅಂದ್ರೆ ತತ್ವಜ್ಞಾನವೇ ಇಲ್ಲದೆ ಇದ್ದಾಗ ಪ್ರಜೆಗಳೆಲ್ಲ ಜೀವಿಸಿಕೊಂಡು ಹೇಗಿದ್ರು, ಅದಕ್ಕೆ ಆ ವೈಶಂಪಾಯನರು ವರ್ಣನೆ ಮಾಡಿದ್ರು. ಹಿಂದೆ ಈ ಪೃಥು ಚಕ್ರವರ್ತಿಯ ಕಥೆಯ ವರ್ಣನೆ ಎಲ್ಲ ಬಂದಿತ್ತು. ಅದೇ ಕಥೆಯೇ ಸ್ವಲ್ಪ ಬದಲಾವಣೆಗಳೊಂದಿಗೆ ಇಲ್ಲಿ ಕಂಡು ಬರೋದಿದೆ. ಪ್ರಜಾಪತಿ ಬ್ರಹ್ಮ ಪ್ರಜಾಪಾಲನ ರೂಪವಂತ ಕಾರ್ಯಕ್ಕಾಗಿ ವೇನನ ಮಗನಾದಂತಹ ಪೃಥು ಚಕ್ರವರ್ತಿಯನ್ನ ರಾಜೋಚಿತವಾದಂತಹ ಕರ್ಮಗಳನ್ನು ಮಾಡಿಸೋದಕ್ಕಾಗಿ ಪಟ್ಟಾಭಿಷೇಕ ಮಾಡಿದ. ಪ್ರಜೆಗಳು ಪೃಥುವನ್ನು ತಮ್ಮ ಸಂರಕ್ಷಕನನ್ನಾಗಿ ಮಾಡಿಕೊಂಡು ಮುಂದೆ ಮಾತಾಡಿಕೊಂಡ್ರು. ಇವನು ಸರ್ವೋತ್ತಮನಾದಂತಹ ರಾಜನಾಗಿದ್ದಾನೆ, ಇವನಿಗೆ ನಮ್ಮ ಮೇಲೆ ಅನುಗ್ರಹವಿದೆ, ಅನುರಾಗವಿದೆ, ಈತ ನಮ್ಮನ್ನು ಕಾಪಾಡ್ತಾನೆ. ದೇವತೆಗಳಲ್ಲೂ ಕೂಡ ತಮ್ಮ ನಿಷ್ಠೆ ಮತ್ತು ನಿಯಮಗಳ ಫಲವಾಗಿ ಆಯಾಸಿತರಾಗಿ ಗಂಧಮಾದ ಮತ್ತು ತಪ್ಪಲು ಪರ್ವತದಲ್ಲಿ ಕೂತ್ಕೊಂಡಿದ್ರು. ಅದು ವಸಂತ ಋತುವಿನ ವೈಶಾಖ ಮಾಸವಾಗಿತ್ತು. ದೇವದಾನವರೆಲ್ಲರೂ ಕೂಡ ಅಲ್ಲಿ ಬರ್ತಿದ್ದಂಥ ಒಂದು ಸುಗಂಧವನ್ನು ಅಘ್ರಾಣಿಸಿದರು. ಸುಗಂಧವನ್ನು ಅಘ್ರಾಣಿಸಿದ ಕೂಡಲೇ ಅವರೆಲ್ಲರೂ ಮದಮಸ್ತರಾದರು. ಯಾವುದೋ ಒಂದು ವಿಶಿಷ್ಟವಾದಂತಹ ಪುಷ್ಪದ ಸುಗಂಧವಾಗಿರ್ತದೆ. ಒಂದು ಹೂವೇ ಇಷ್ಟೊಂದು ಪ್ರಬಲವಾದಂತಹ ಸುಗಂಧವನ್ನ ಬೀರಿ
ನಮ್ಮನ್ನು ಆಕರ್ಷಿತವಾಗಿರೋದಾದ್ರೆ ಆ ಪುಷ್ಪದಿಂದ ಹುಟ್ಟುವಂತ ಫಲಕ್ಕೆ ಇನ್ನೆಷ್ಟು ಬಲ ಇದ್ದಿರಬೇಕು. ಹೀಗೆ ಅವರೆಲ್ಲ ಆಲೋಚನೆ ಮಾಡಿದರು. ನಾವು ಸಮುದ್ರದ ನೀರಿನ ಕೆಳಭಾಗದಲ್ಲಿ ಔಷಧಿಲತೆಗಳನ್ನು ತುಂಬಿ ಇಚ್ಛಾನುಸಾರವಾಗಿ ನಾನಾ ರೀತಿಯಾದ ರೂಪಗಳನ್ನು ತಳೆದು ಆ ಮಂದರ ಪರ್ವತವನ್ನು ಕಡೆಗೋಲನ್ನಾಗಿ ಮಾಡಿಕೊಂಡು ಈ ಸಮುದ್ರವನ್ನು ಕಡೆಯೋಣ. ಸಮುದ್ರವನ್ನು ಕಡೆದು ಅಮೃತವನ್ನು ಪಡೆದುಕೊಂಡು ಅಮೃತಪಾನ ಮಾಡುವುದರ ಮೂಲಕ ನಾವು ಅಮರರಾಗಬಹುದು, ಅಜೇಯರಾಗಬಹುದು. ಈ ಪ್ರಕಾರವಾಗಿ ಮಹಾಪರಾಕ್ರಮಿಗಳಾದಂತಹ ದೈತ್ಯರು ಮಂದರ ಪರ್ವತವನ್ನು ಮೇಲೆತ್ತುವ ಬಗ್ಗೆ ಆಲೋಚನೆ ಮಾಡಿಕೊಂಡು ಆ ಮಂದರ ಪರ್ವತದಲ್ಲಿರುವಂತಹ ನಾನಾ ರೀತಿಯಾದ ವೃಕ್ಷಗಳನ್ನೆಲ್ಲ ಕಿತ್ತಿ ಹಾಕಿ ಮಂದರ ಪರ್ವತವನ್ನು ಎತ್ತಲಿಕ್ಕೆ ಧಾವಿಸಿದರು. ಆ ದೈತ್ಯರ ಪಾದದ ಆಘಾತದಿಂದಾಗಿ ಪೃಥ್ವಿ ಎಲ್ಲ ಕಂಪಿಸಿತು. ಅವರು ತಮ್ಮ ಕೈಕಾಲುಗಳನ್ನು ಮುರಿದುಕೊಂಡು ಆ ಪರ್ವತದ ಕೆಳಭಾಗದಲ್ಲಿ ಬಿದ್ದರು. ಬ್ರಹ್ಮನ ಪಾದಕಮಲದಲ್ಲಿ ತಮ್ಮ ಶಿರಸ್ಸನ್ನಿರಿಸಿ ಅವನಿಗೆ ಅವರು ಶರಣ ಹೋದರು. ಆಗ ಬ್ರಹ್ಮ ಅವರಿಗೆ ಈ ರೀತಿಯಾದಂತಹ ಅಶರೀರವಾಣಿಯನ್ನ ಮುಂದೆ ಹೇಳುವಂತೆ ಹೇಳಿದ. ಆದಿತ್ಯರು, ವಸುಗಳು, ರುದ್ರರು, ಮರುದ್ಗಣಗಳು, ದೇವತೆಗಳು, ಯಕ್ಷ, ಗಂಧರ್ವರು, ಕಿನ್ನರರು ಇವರೆಲ್ಲರೂ ಕೂಡ ಸೇರಿಕೊಂಡು ಅಮೃತ ಪ್ರಾಪ್ತಿಗಾಗಿ ಪ್ರಯತ್ನ ಪಟ್ಟರೆ ಅಮೃತವನ್ನು ಪಡ್ಕೊಳ್ಬಹುದು. ಹೀಗೆ ಆ ಬ್ರಹ್ಮನ ಅಶರೀರವಾಣಿಯನ್ನು ಕೇಳಿ ಮತ್ತಷ್ಟು ಅವರು ಹರ್ಷಚಿತ್ತರಾಗಿ ಅಮೃತ ಪ್ರಾಪ್ತಿಯ ಒಂದು ಕೆಲಸದಲ್ಲಿ ತಮ್ಮ ಪ್ರಯತ್ನವನ್ನ ಮುಂದುವರೆಸಿದರು. ವಾಸುಕಿಯನ್ನು ಕಡೆಯುವ ಹಗ್ಗವನ್ನಾಗಿ ಮಾಡಿಕೊಂಡು ಔಷಧಿ ಲತೆಗಳಿಂದ ಕೂಡಿದಂತಹ ಸಮುದ್ರವನ್ನು 1000 ವರ್ಷಗಳ ಪರ್ಯಂತವಾಗಿ ಅವರು ಕಡೆದರು. ಆ ಸಮುದ್ರದ ಜಲವೆಲ್ಲವೂ ಹಾಲಿನ ಸ್ವರೂಪವನ್ನು ಹೊಂದಿ ಕೊನೆಗೆ ಅಮೃತದ ರೂಪವನ್ನು ಪಡೆದುಕೊಂಡಿತ್ತು. ಕಲಶದಲ್ಲಿ ಆ ಅಮೃತವೆಲ್ಲವೂ ತುಂಬಿಕೊಂಡಿತ್ತು. ದೈತ್ಯರು ಅದನ್ನು ಅಪಹಾರ ಮಾಡಿದರು. ಅಮೃತ ಬರುವುದಕ್ಕಿಂತ ಮೊದಲು ಸಮುದ್ರ ಜಲದಿಂದ ಧನ್ವಂತರಿ ರೂಪದ ವಿಷ್ಣು, ಮಧ್ಯ ಲಕ್ಷ್ಮೀದೇವಿ, ಕೌಸ್ತುಭಮಣಿ, ನಿರ್ಮಲಾಂತ ಚಂದ್ರ ಇವರೆಲ್ಲರೂ ಕೂಡ ಹುಟ್ಟಿ ಬಂದರು. ಉಚ್ಚೈಶ್ರವಸು ಅನ್ನುವಂಥ ಕುದುರೆ ಹುಟ್ಟಿ ಬಂತು. ಇವೆಲ್ಲದರ ಬಳಿಕ ಅಮೃತ ಅಲ್ಲಿ ಹುಟ್ಟಿ ಬಂತು. ದೇವತೆಗಳು ಹೀಗೆ ವಿಚಾರ ಮಾಡಿದರು, ದೈತ್ಯರೆಲ್ಲ ಈ ಅಮೃತವನ್ನು ಅಪಹಾರ ಮಾಡಿಬಿಟ್ಟಿದ್ದಾರೆ, ಅದಕ್ಕಾಗಿ ಒಂದು ಆಲೋಚನೆ ಮಾಡಬೇಕು ಅಂತ ಹೇಳಿ ರಾಹುವಿನ ಬಳಿಗೆ ಯಾವ ವಸ್ತುಗಳ ಧನ್ವಂತರಿ, ಮಧ್ಯ, ಶ್ರೀದೇವಿ, ಕೌಸ್ತುಭಮಣಿ, ಚಂದ್ರ, ಉಚ್ಚೈಶ್ರವಸ್ಸು, ಅಮೃತ ಅಂತ ಉಳಿದೆರಡು ಎಲ್ಲ ಇದ್ರು. ಉಚ್ಚೈಶ್ರವಸ್ಸೇ ಕುದುರೆ, ಮತ್ತೊಂದೆರಡು ವಸ್ತು ಇರಬೇಕು. ಇಲ್ಲಿ ಅಷ್ಟು ಧನ್ವಂತರಿ ಹೆಸರು ಬಂತಲ್ಲ, ಧನ್ವಂತರಿ, ಮಧ್ಯ, ಶ್ರೀದೇವಿ, ಕೌಸ್ತುಭಮಣಿ, ಚಂದ್ರ, ಉಚ್ಚೈಶ್ರವಸ್ಸು ಇಷ್ಟೇ ಹೆಸರು ಬಂತು. ಇನ್ನೊಂದು 2-3 ಇಲ್ಲಾದ್ರೆ ಬೇರೆ ಕಡೆ ಇದ್ದರು. ಸರಿ, ಕೌಸ್ತುಭ, ಪಾರಿಜಾತ, ಕೌಸ್ತುಭ ಮತ್ತು ಪಾರಿಜಾತ ಇವೆರಡನ್ನು ಸೇರಿಸಿದ್ರೆ ಅಮೃತವನ್ನು ಹಿಡ್ಕೊಂಡು ಎಲ್ಲ 9 ಆಯ್ತು. ರಾಹುವಿನ ಬಗ್ಗೆ ಈ ಮಾತನ್ನು ಹೇಳಿದ್ರು. ದೈತ್ಯರಾಗಲಿ ದೇವತೆಗಳಾಗಲಿ ಅಮೃತವನ್ನು ಕುಡಿತಿಲ್ಲ, ಈ ರಾಹು ಒಬ್ಬನೇ ಅಮೃತವನ್ನು ಕುಡಿತಿದ್ದಾನೆ ಅಂತ ಹೀಗೆ ದೇವತೆಗಳೆಲ್ಲ ಆ ರಾಹುವಿನ ಕಡೆ ತೋರಿಸಿದ್ರು. ದೇವತೆಗಳಿಗೆ ಮಾತನ್ನು ಕೇಳಿ ಕೂಡಲೇ ಶ್ರೀಹರಿಯು ತನ್ನ ಕೈಯಲ್ಲಿದ್ದಂಥ ಚಕ್ರದಿಂದ ಆ ರಾಹುವಿನ ತಲೆಯನ್ನು ಕತ್ತರಿಸಿದ. ರಾಹುವಿನ ಕೈಯಲ್ಲಿದ್ದಂಥ ಅಮೃತ ಕಲಶವನ್ನು ಕೂಡಲೇ ಇಂದ್ರ ಅಪಹಾರ ಮಾಡಿದ. ಭೂದೇವಿ ಬ್ರಹ್ಮನ ಪ್ರೇರಣೆಯಂತೆ ಆ ಇಂದ್ರನ ಕೈಯಲ್ಲಿದ್ದಂಥ ಅಮೃತ ಕಲಶವನ್ನು ಅಲ್ಲಿಂದ ತೆಗೆದುಕೊಂಡು ಹೊರಟು ಹೋದ್ಲು ಅನ್ನೋಲ್ಲಿಗೆ 30ನೇ ಅಧ್ಯಾಯ ಮುಕ್ತಾಯವಾಗಿದೆ. 31ನೇ ಅಧ್ಯಾಯದಲ್ಲಿ ದೈತ್ಯರೆಲ್ಲರೂ ಕೂಡ ದೇವತೆಗಳಿಂದ ಪ್ರಹಾರವನ್ನು ಸ್ವೀಕಾರ ಮಾಡಿ ಹೆದರಿ ಅಡ್ಡದ್ದು ಹೊರಟು ಹೋದ್ರು. ಆಮೇಲೆ ಅವರು ಮುಂದೆ ಏನ್ ಮಾಡಿದ್ರು, ಆಗ ವೈಶಂಪಾಯನ ಉತ್ತರಕ್ಕೆ ಕಥೆಯನ್ನು ಹೇಳಿದರು. ದೈತ್ಯ ದಾನವರೆಲ್ಲರೂ ಕೂಡ ತಮ್ಮ ಪರಾಕ್ರಮಗಳಿಂದ 3 ಲೋಕಗಳನ್ನು ಗೆಲ್ಲಬೇಕು ಅಂತ ಅಪೇಕ್ಷೆ ಪಟ್ಟರು. ದೇವತೆಗಳನ್ನ ಗೆದ್ದು ತಮ್ಮ ಗತವೈಭವವನ್ನು ಪಡ್ಕೊಳ್ಬೇಕು ಅಂತ ಪ್ರಯತ್ನ ಪಟ್ಟರು. ಹಿರಣ್ಯಕಶಿಪುವಿನ ನಂತರ ಅವನ ವಂಶೀಯನಾದಂತಹ ಬಲಿಚಕ್ರವರ್ತಿ ಮಹಾ ಐಶ್ವರ್ಯವನ್ನು ಹೊಂದಿದ್ದ. ಆ ಐಶ್ವರ್ಯವನ್ನು ಹೊಂದಿದಂತಹ ಬಲಿಚಕ್ರವರ್ತಿ ರಾಜಸೂಯ ಯಾಗದ ಆಚರಣೆಯನ್ನು ಮಾಡಿದ. ಗಂಗಾ ಮತ್ತು ಯಮುನಾ ನದಿಗಳ ಮಧ್ಯಭಾಗದಲ್ಲಿ ಒಂದು ಪುಣ್ಯಕ್ಷೇತ್ರದಲ್ಲಿ ತನ್ನ ಯಜ್ಞವನ್ನು ಆತ ಪ್ರಾರಂಭ ಮಾಡಿದ. ಹಲವಾರು ವೇದಜ್ಞರಾದಂತಹ ಬ್ರಾಹ್ಮಣರು ಯತಿಗಳೆಲ್ಲರೂ ಕೂಡ ಅಲ್ಲಿಗೆ ಆಗಮಿಸಿದ್ರು.
ಬಲಿಚಕ್ರವರ್ತಿ ಅಲ್ಲಿದ್ದು ನೆರೆದಂಥವರನ್ನು ನೋಡಿ ಮುಂದಿನ ಮಾತನ್ನು ಹೇಳಿದ, ನಾನು ಯಜಮಾನನಾಗಿ ನಿಮ್ಮ ಇಚ್ಛೆಗೆ ತಕ್ಕಂತೆ ವರಗಳನ್ನು ಕೊಡಲಿಕ್ಕೆ ಸಿದ್ಧನಾಗಿದ್ದೇನೆ, ನಿಮಗೆ ಬೇಕಾದಂತಹ ವರವನ್ನು ಕೇಳಿ ಪಡೆದುಕೊಳ್ಳಿ ಅಂತ. ಆಗ ಮಹಾವಿಷ್ಣು ವಾಮನ ರೂಪದಿಂದ ಅಲ್ಲಿಯೇ ಉಪಸ್ಥಿತನಾಗಿದ್ದ. ಬಲಿಚಕ್ರವರ್ತಿಯ ಸೂಚನೆಗನುಸಾರವಾಗಿ 3 ಹಿಡಿಗಳಷ್ಟು ಪ್ರದೇಶವನ್ನು ಬಲಿಚಕ್ರವರ್ತಿಯ ಮೂಲಕ ಆತ ದಾನವಾಗಿ ಪಡೆದುಕೊಂಡ. ಬಲಿಚಕ್ರವರ್ತಿ ನಸುನಗುತ್ತಾ 3 ಹೆಜ್ಜೆಗಳನ್ನು ಅಳಿ ಅಂತ ಹೇಳಿದ ಈ ವಾಮನಿಗೆ. ವಾಮನ ಬೃಹದಾಕಾರವನ್ನು ತಾಳಿ ತನ್ನ ಅಡಿದಾವರಿಗಳಿಂದ 3 ಲೋಕವನ್ನು ಕೂಡ ಅಳೆದುಕೊಂಡು ಬಿಟ್ಟ. ಮುಂದೆ ಈಗ ವಾಮನ ತಮ್ಮನ್ನೆಲ್ಲ ಸೋಲಿಸಿದ್ದನ್ನು ನೋಡಿ ಆ ದೈತ್ಯರು ಅನೇಕ ಆಯುಧಗಳನ್ನು ತೆಗೆದುಕೊಂಡು ಆತನ ಮೇಲೆ ಯುದ್ಧಕ್ಕೆ ಬಂದರು. ಯುದ್ಧದಲ್ಲಿ ಪರಾಜಿತರಾಗಿ ಪಾತಾಳದ ಗುಹೆಯಲ್ಲಿ ಅವರೆಲ್ಲರೂ ಕೂಡ ಸೇರಿಕೊಂಡ್ಬಿಟ್ರು. ಅದಾದ ನಂತರ ದೇವತೆಗಳು ಅತ್ಯಂತ ಪ್ರಸನ್ನರಾಗಿ ಬಲಿಚಕ್ರವರ್ತಿಯನ್ನ ತ್ರಿಲೋಕೇಶ್ವರ ಪದವಿಯಲ್ಲಿ ಕೂಡಿಸಿ ಪಟ್ಟಾಭಿಷೇಕ ಮಾಡಿ ಆತನಿಗೆ ಪಾತಾಳವನ್ನ ಅವನ ಸ್ಥಾನವನ್ನಾಗಿ ಕೊಟ್ಟರು. ಬಲಿಚಕ್ರವರ್ತಿ ದೇವತೆಗಳನ್ನ ಪಿತೃಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿ ಸ್ವಧಾ ಅನ್ನುವಂತಹ ಅಮೃತದಿಂದ ಅವರನ್ನ ಸಂತೃಪ್ತನನ್ನಾಗಿ ಮಾಡಿದ. ಹೀಗೆ ಆ ಬಲಿಚಕ್ರವರ್ತಿಯ ಹಿಡಿತದಿಂದ ತಪ್ಪಿಸಿಕೊಂಡು ದೇವೇಂದ್ರ ಸುರಕ್ಷಿತನಾದ. ಅಲ್ಲಿಗೆ 31ನೇ ಅಧ್ಯಾಯ ಮುಕ್ತಾಯವಾಗಿದೆ. 32ನೇ ಅಧ್ಯಾಯದಲ್ಲಿ ವೈಶಂಪಾಯನರು ಹೀಗೆ ಕಥೆಯನ್ನು ಮುಂದುವರಿಸಿದ ವರ್ಣನೆ ಇದೆ. ಆಗ ಆ ಕಾಲದಲ್ಲಿ ದೇವತೆಗಳು ಮತ್ತು ಮನುಷ್ಯರೆಲ್ಲರೂ ಕೂಡ ಜೊತೆಯಾಗಿ ವಾಸ ಮಾಡ್ತಿದ್ರು, ಜೊತೆಯಲ್ಲಿ ಅಧ್ಯಯನ ಅಧ್ಯಾಪನಗಳನ್ನ ಮಾಡ್ತಿದ್ರು, ಜೊತೆಗೂಡೆ ಅವರು ಭೂಮಿಯನ್ನ ಆಳ್ತಾ ಇದ್ರು. ಮನುಷ್ಯರು ಕೊಟ್ಟಂತ ಆವಿರ್ಭಾವಗಳನ್ನು ದೇವತೆಗಳು ಪ್ರೇಮಪೂರ್ವಕವಾಗಿ ಪ್ರತ್ಯಕ್ಷವಾಗಿ ಸ್ವೀಕರಿಸ್ತಿದ್ರು. ಆ ಸಂದರ್ಭದಲ್ಲಿ ದೇವಗುರುವಾದಂತಹ ಬೃಹಸ್ಪತಿ ಪ್ರಾತೇಶನಾದಂತಹ ದಕ್ಷನಿಗೆ ಅಶ್ವಮೇಧ ಯಜ್ಞವನ್ನು ಮಾಡುವಂತ ಅಶ್ವಮೇಧ ದೀಕ್ಷೆಯನ್ನು ಕೊಟ್ಟ. ಆ ಯಜ್ಞದಲ್ಲಿ ಪಶುವನ್ನ ವಧ ಮಾಡಬೇಕಾದಂತಹ ಕಾರ್ಯ ಏನಿರ್ತದಲ್ಲ, ಆ ಪಶುವಿನ ಬದಲಾಗಿ ದಕ್ಷ ಪ್ರಜಾಪತಿಯನ್ನ ಶಿವ ಕೊಂದು ಹಾಕಿದ. ಆ ಕಥೆಯೆಲ್ಲ ವಿಕಾಸ ಕಡೆ ಬಂದಿದ್ದೆ, ಅದರಿಂದಾಗಿ ಅದನ್ನ ಸಂಕ್ಷಿಪ್ತವಾಗಿ ಹೇಳ್ತಿದ್ದೀನಿ. ದಕ್ಷ ಪ್ರಜಾಪತಿ ಶಿವನಿಗೆ ಅವಮಾನ ಮಾಡಿದ್ದ. ಆ ಅವಮಾನಕ್ಕೆ ಪ್ರತೀಕಾರವಾಗಿ ದಕ್ಷ ಪ್ರಜಾಪತಿಯನ್ನ ಪಶುವಿನಂತೆ ಮಾಡಿಕೊಂಡು ಯಜ್ಞದಲ್ಲಿ ಪಶುವನ್ನೇನು ಕೊಲ್ತಾರಲ್ಲ ಹಾಗೆ ದಕ್ಷನನ್ನ ಆತ ಹಿಂಸಿಸಿದ. ಆ ರುದ್ರದೇವನ ಮುಂದೆ ವೇದವಾಕ್ಯಗಳ ಮೂಲಕವಾಗಿ ನಂದೀಶ್ವರನ ರೂಪದಲ್ಲಿ ಪ್ರಕಟನಾದ. ಆ ರುದ್ರನ ಗಣಗಳಲ್ಲಿ ಕೆಲವರು ಸುಂದರ ರೂಪವುಳ್ಳವರು, ಕೆಲವರು ರೂಪಹೀನರಾದವರು, ಕೆಲವರು ವಿಕಾರವಾದಂಥ ಶರೀರವಿದ್ದವರು, ಕೆಲವರು ಗಡಿಗೆಯಂತ ದೊಡ್ಡ ಹೊಟ್ಟೆ ಇದ್ದವರು, ಕೆಲವರಿಗೆ ತಲೆಗಳ ಅಂದ್ರೆ ನೆತ್ತಿಯ ಮೇಲೆ ಕಣ್ಣಿತ್ತು, ಕೆಲವರು ದೊಡ್ಡ ದೊಡ್ಡ ಶರೀರವುಳ್ಳವರು, ಕೆಲವರು ಕುಳ್ಳವಾದಂತಹ ಶರೀರವುಳ್ಳವರು. ಹೀಗೆ ನಾನಾ ರೀತಿಯಾದಂತಹ ಡಿಂಡಿಮ, ಮೃದಂಗ ಮೊದಲಾದಂತಹ ವಾದ್ಯಗಳನ್ನು ಅವರು ನುಡಿಸ್ತಾ ಇದ್ರು. ರುದ್ರದೇವ ದಕ್ಷಿಣ ಯಜ್ಞವನ್ನ ಆ ಗಣಗಳ ಜೊತೆ ಸೇರಿಕೊಂಡು ಧ್ವಂಸ ಮಾಡಿದ. ಪ್ರಳಯಾಗ್ನಿಯಂತೆ ರುದ್ರ ಆ ಯಜ್ಞವನ್ನೆಲ್ಲ ಧ್ವಂಸ ಮಾಡುವಂತ ಸಂದರ್ಭದಲ್ಲಿ ಶೋಭಿಸಿದ. ನಂದಿ ಮತ್ತು ಪಿನಾಕಪಾಣಿ ಅಂತ ರುದ್ರದೇವ ಇಬ್ಬರು ಸೇರಿಕೊಂಡು ಆ ದಕ್ಷಿಣ ಯಜ್ಞವನ್ನ ವಿನಾಶ ಮಾಡಿದರು. ಮುನಿಗಳ ಗುಂಪಿಗೆಲ್ಲ ಈ ರುದ್ರನನ್ನ ಮತ್ತು ರುದ್ರನ ಗಣಗಳನ್ನ ನೋಡಿ ಭಯ ಆಯಿತು. ಆ ರುದ್ರನ ಗಣಗಳು ಯಜ್ಞದಲ್ಲಿದ್ದಂತಹ ಹವಿಸ್ಸು, ತುಪ್ಪ ಇತ್ಯಾದಿ ಅಗ್ನಿಗೆ ಹಾಕಬೇಕಂತ ಪದಾರ್ಥಗಳೇನಿರ್ತವೆ ಅವುಗಳನ್ನು ನಾವು ಪಾನ ಮಾಡಿದವು. ಕೆಲವು ಗಣಗಳು ಆ ಯಜ್ಞ ಪಶುಗಳನ್ನೇ ಭಕ್ಷಣ ಮಾಡಿದವು. ಮತ್ತೆ ಕೆಲವು ರುದ್ರಗಣಗಳು ಸೋಮರಸವನ್ನ ಪಾನ ಮಾಡಿದವು. ಯಜ್ಞ ಕುಂಡದಲ್ಲಿ ನಿಂತಹ ಅಗ್ನಿಯ ಮೇಲೆ ನೀರು ಸುರಿದು ಆ ಅಗ್ನಿಯನ್ನೆಲ್ಲ ಅವು ಧ್ವಂಸ ಮಾಡ್ತಿದ್ವು. ಅಲ್ಲಿದ್ದಂತಹ ಪವಿತ್ರವಾದಂತಹ ಕಲಶಗಳನ್ನು ಎತ್ತಿ ಬಿಸಾಕಿದವು ಕೆಲವು ಗಣಗಳು. ಕೆಲವು ಗಣಗಳು ಅಲಂಕಾರಾರ್ಥವಾಗಿ ಅಲ್ಲಿ ನಿಂತಿರುವಂತಹ ಸುವರ್ಣಮಯವಾದಂತಹ ವೃಕ್ಷಗಳನ್ನೆಲ್ಲ ಕಿತ್ತಿ ಹಾಕಿದವು. ಅನ್ನದ ಪುರೋಡಾಶ ಅಂತ ಹೇಳಿ ಯಜ್ಞದಲ್ಲಿ ಹಾಕಬೇಕಾದಂತಹ ಅನ್ನ ಏನಿರ್ತದಲ್ಲ ಅದನ್ನು ತಿಂದು ಹಾಕಿದವು. ಯಜ್ಞದ ರಕ್ಷಣೆಗಾಗಿದ್ದಂತಹ ಭಟರನ್ನ ಉಗುರುಗಳಿಂದ ಅವು ಪರಿಸಿ ಹಾಕಿದವು. ಹಗಲು ರಾತ್ರಿಯನ್ನು ವ್ಯತ್ಯಾಸವಿಲ್ಲದೆ ರುದ್ರನ ಗಣಗಳೆಲ್ಲ ಆ ಯಜ್ಞವನ್ನು ಧ್ವಂಸ ಮಾಡಿದವು. ಬ್ರಹ್ಮ ಹಿಂದೆ ನಿರ್ಮಾಣ ಮಾಡಿಕೊಟ್ಟಂತ ಪಿನಾಕ ಅನ್ನುವಂತ ಧನುಸ್ಸನ್ನ ಆ ರುದ್ರ ಸ್ವೀಕಾರ ಮಾಡಿ ಯಜ್ಞ ಪುರುಷನನ್ನ, ಯಜ್ಞದ ಅಭಿಮಾನಿಯಾದಂಥ ದೇವತೆಯನ್ನ ಬಾಣಗಳಿಂದ ಪ್ರಹಾರ ಮಾಡಿದ. ಆತ ಆಕಾಶಕ್ಕೆ ಹಾರಿ ಹೋಗಿ
ಮೃಗದ ರೂಪವನ್ನು ತಾಳಿ, ಜಿಂಕೆಯ ರೂಪವನ್ನು ತಾಳಿ ಬ್ರಹ್ಮನ ಬಳಿಗೆ ಹಾರಿ ಹೋದ. ಬ್ರಹ್ಮನ ಬಳಿಗೆ ಹಾರಿ ಹೋದ್ರೂ ಕೂಡ ಜಿಂಕೆಯ ರೂಪದಲ್ಲಿದ್ದಂತಹ ಯಜ್ಞ ಪುರುಷನಿಗೆ ರಕ್ಷಣೆ ಸಿಗಲಿಲ್ಲ, ಮನಸ್ಸಿಗೆ ಶಾಂತಿಯೂ ಸಿಗಲಿಲ್ಲ. ಚತುರ್ಮುಖ ಬ್ರಹ್ಮ ಈ ಮುಂದಿನ ಮಾತನ್ನು ಹೇಳಿದ, ನೀನು ಆ ರುದ್ರನ ಧನುಸ್ಸಿನಿಂದ ಮತ್ತು ಬಾಣಗಳಿಂದ ಪರಾಜಿತನಾಗಿದ್ದಿ. ನೀನು ಈ ಮೃಗದ ರೂಪದಿಂದಲೇ ಆಕಾಶದಲ್ಲಿ ಇದ್ದು ನಕ್ಷತ್ರದ ಸ್ವರೂಪವನ್ನು ತಾಳು. ರುದ್ರನ ಜೊತೆಗೆ ಯಾವಾಗಲೂ ನಿನಗೆ ಸನ್ನಿಧಾನವಿರಲಿ. ಮೃಗಶಿರ ಅನ್ನುವಂಥ ನಕ್ಷತ್ರದ ರೂಪವನ್ನು ನೀನು ತಾಳು ಅಂತ ಅವನಿಗೆ, ಆ ಯಜ್ಞ ಪುರುಷನಿಗೆ ಸ್ಥಾನವನ್ನು ಕಲ್ಪಿಸಿಕೊಟ್ಟ ಬ್ರಹ್ಮ. ಹೀಗೆ ಆ ಯಜ್ಞ ಪುರುಷನಿಗೆ ಸ್ಥಾನವನ್ನು ಕಲ್ಪಿಸಿಕೊಟ್ಟ ಮೇಲೆ ನಂದೀಶ್ವರ ಆ ಯಜ್ಞ ಮಂಟಪದಲ್ಲಿ ಯುದ್ಧವನ್ನು ಮುಂದುವರಿಸಿದ. ಭಗವಂತರಾದಂಥ ಮಹಾವಿಷ್ಣು ತನ್ನ ಕೈಯಲ್ಲಿ ಶಂಖವನ್ನು ಚಕ್ರವನ್ನು ಹಿಡಿದುಕೊಂಡು ಯುದ್ಧಕ್ಕೆ ಬಂದ. ಅವರಿಬ್ಬರ ನಡುವೆ ಯುದ್ಧ ನಡೆದಾಗ ಮುಂದೆ ಆ ಪರಬ್ರಹ್ಮನಾದಂಥ ಮಹಾವಿಷ್ಣು, ನೀಲಮೇಘನ ಶ್ಯಾಮನಾದಂಥ ಮಹಾವಿಷ್ಣು ಶಿವನ ಕುತ್ತಿಗೆಯನ್ನು ಹಿಡಿದುಕೊಂಡ. ಹೀಗೆ ಶಿವನ ಕುತ್ತಿಗೆಯನ್ನು ಹಿಡಿದುಕೊಂಡಿದ್ದರಿಂದ, ಒತ್ತಿ ಹಿಡಿದಿದ್ದರಿಂದ ಶಿವನ ಕುತ್ತಿಗೆ ನೀಲವಾಯಿತು, ನೀಲಕಂಠ. ವಿಷವನ್ನು ಕುಡಿದಿದ್ದರಿಂದ ನೀಲ ಆಗಿದ್ದು ಅಂತೇಳಿ ಬೇರೆ ಪುರಾಣದಲ್ಲಿ ವರ್ಣನೆ ಇದೆ, ಇಲ್ಲಿ ಬರುವಂತೆ ಈ ವರ್ಣನೆ. ಆಮೇಲೆ ವಿಷ್ಣು ಶಿವನಿಗೆ ಹೇಳಿದ, ಅನಾದ್ಯನಂತನಾದಂಥ ದೇವದೇವರೇ, ನನ್ನ ಅಪರಾಧವನ್ನು ಕ್ಷಮಿಸು. ಎಲ್ಲ ಆಗಮಗಳಿಗೂ ಸಮಸ್ತ ಪ್ರಾಣಿಗಳಿಗೂ ನೀನು ಆಚಾರ್ಯನಾಗಿದ್ದಿ, ಆದರೆ ನೀನು ನಿನ್ನ ಸ್ವರೂಪವನ್ನು ಪ್ರಕಟಪಡಿಸ್ತಿಲ್ಲ. ಹೀಗೆ ಆ ವಿಷ್ಣು ಶಿವನಿಗೆ ತನ್ನ ಕ್ಷಮೆಯನ್ನು ಕೇಳಿಕೊಂಡ. ಜನಮೇಜಯನೇ ಆ ವೈಶಂಪಾಯನದ ಕಥೆಯನ್ನು ಹೀಗೆ ಮುಂದುವರಿಸಿದರು. ಜನಮೇಜಯನಿಗೆ ಭಗವಂತನಾದಂಥ ಶಿವ ಸರ್ವ ಪ್ರಾಣಿಗಳಿಗೂ ಆತ್ಮನಾಗಿದ್ದರಿಂದ, ಕರ್ತ ಮತ್ತು ವಿಕರ್ತಾನು ಕೂಡ ಆಗಿದ್ದರಿಂದ ಸರ್ವ ಪ್ರಾಣಿಗಳಿಗೂ ಆತ ಶ್ರೇಷ್ಠನಾಗಿದ್ದಾನೆ. ಅಂತರಿಕ್ಷದಲ್ಲಿ ಎಲ್ಲ ಕಡೆಯೂ ಕೂಡ ಸನಾತನಾದಂತಹ ಪರಮೇಶ್ವರನಿಗೆ ನಮಸ್ಕಾರ ಅನ್ನುವಂತಹ ವಾಣಿ ಎಲ್ಲಾ ಕಡೆಯಿಂದ ಕೇಳಿ ಬಂತು. ಈ ಸಂದರ್ಭದಲ್ಲಿ ವಿಷ್ಣುವಿನ ಏಟಿನಿಂದ ಸಂಕಷ್ಟಕ್ಕೊಳಗಾಗಿದ್ದಂತಹ ನಂದಿ ಶಿವನ ಪಿನಾಕ ಅನ್ನುವಂಥ ಧನಸ್ಸನ್ನು ತೆಗೆದುಕೊಂಡು ಆ ವಿಷ್ಣುವಿನ ತಲೆಯ ಮೇಲೆ ಪ್ರಹಾರ ಮಾಡಿದ. ಆಗ ಭಗವಂತನಾದಂಥ ಶ್ರೀಹರಿ ಆ ನಂದಿಯ ಕಡೆಗೆ ನೋಡಿ ಅಟ್ಟಹಾಸ ಮಾಡಿ ನಕ್ಕ. ನಂದಿಯ ಚಲನವಲನಗಳೆಲ್ಲ ನಿಂತು ಹೋದವು. ಆ ಸಂದರ್ಭದಲ್ಲಿ ಶ್ರೀಹರಿ ಶಾಂತ ಮನಸ್ಕನಾಗಿ ನಿಂತ್ಕೊಂಡಿದ್ದ. ಮುಂದೆ ವಿಷ್ಣು ಆ ಯಜ್ಞದಲ್ಲಿ ಧೀಮಂತರಾದಂಥ ರುದ್ರನಿಗೂ ಕೂಡ ಆವಿರ್ಭಾವವನ್ನು ಕಲ್ಪಿಸಿಕೊಟ್ಟ. ಆ ಯಜ್ಞದಲ್ಲಿ ಶಿವನಿಗೆ ಪೂಜೆ ಸಲ್ಲಬೇಕಾದಂಥ ಪೂಜೆ ಸಲ್ಲಿದ್ದಿಲ್ಲ ಆದ್ದರಿಂದ ಈ ಅನಾಹುತ ಆಗಿತ್ತು. ಚಿಕ್ಕದಾದಂಥ ಪೂಜೆಯನ್ನ ಆ ಸಂದರ್ಭದಲ್ಲಿ ಅವನು ಕಲ್ಪಿಸಿಕೊಟ್ಟ. ದಕ್ಷ ಪ್ರಜಾಪತಿಯು ಕೂಡ ಯಜ್ಞದ ಪೂರ್ಣ ಫಲವನ್ನು ಪಡೆದುಕೊಂಡ. ಜನಮೇಜಯನೇ ಪುಷ್ಕರ ಪ್ರಾದುರ್ಭಾವವನ್ನು, ಪುಷ್ಕರ ಕ್ಷೇತ್ರದಲ್ಲಿ ದೇವತೆಗಳನ್ನು ಕೂಡ ತಪಸ್ಸು ಮಾಡಿದ್ದನ್ನ ವೇದವ್ಯಾಸರು ಹೇಳಿದಂತೆ ನಾನು ಯಥಾವತ್ತಾಗಿ ತಿಳಿದಿದ್ದೇನೆ. ಅದನ್ನ ನಿಮ್ಮ ಎದುರಿಗೆ ಈಗ ಶ್ರವಣ ಮಾಡಿಸಿದ್ದೇನೆ. ಯಾವನು ಸಮಾಧಾನ ಚಿತ್ತನಾಗಿ ಈ ಪುರಾಣವನ್ನು ಶ್ರವಣ ಮಾಡ್ತಾನೋ ಅಥವಾ ಶ್ರವಣ ಮಾಡಿಸ್ತಾನೋ ಅವನು ಸಮಸ್ತ ಭೋಗಗಳನ್ನು ಪಡೆದುಕೊಂಡು ಪರಲೋಕದಲ್ಲಿ ಸ್ವರ್ಗೀಯ ಫಲಗಳನ್ನು ಪಡ್ಕೊಳ್ತಾನೆ ಅನ್ನೋಲ್ಲಿಗೆ 32ನೇ ಅಧ್ಯಾಯ ಮುಕ್ತಾಯವಾಗಿದೆ. 33ನೇ ಅಧ್ಯಾಯದಲ್ಲಿ ಜನಮೇಜಯ ಹೀಗೆ ಕೇಳ್ತಾನೆ, ಭಗವಂತನಾದಂಥ ವಿಷ್ಣುವಿನ ವರಾಹಾವತಾರದ ಕಥೆಯನ್ನ ನೀವು ವರ್ಣನೆ ಮಾಡಿ. ಸಾಮಾನ್ಯರಾದಂತಹ ಜನಗಳು ಯಾರು ಕೂಡ ವರಾಹನ ಚರಿತ್ರೆಯನ್ನು ಕೇಳಿಲ್ಲ ಅಂತ ನಾನು ಭಾವಿಸ್ತೇನೆ. ಆ ವರಾಹಾವತಾರದ ವಿಧಿ ವಿಸ್ತಾರಗಳು ಮತ್ತು ಅದರ ವೈಭವಗಳೇನಿವೆ ಅದು ಜನಸಾಮಾನ್ಯರ ಜ್ಞಾನಕ್ಕೆ ಮೀರಿದ್ದಾಗಿದೆ. ಹಾಗಾಗಿ ಅದನ್ನು ವರ್ಣನೆ ಮಾಡಿ ಅಂತ ಕೇಳಿದ ಜನಮೇಜಯ. ವೇದಗಳಲ್ಲೂ ಮತ್ತು ಪುರಾಣಗಳಲ್ಲೂ ಕೂಡ ಈ ವರಾಹಾವತಾರವು ವರ್ಣಿತವಾಗಿದೆ. ಅದನ್ನು ನಿಮಗೆ ಈ ಕಥೆಯನ್ನು ವರ್ಣಿಸಿ ಮಾಡಿ ಹೇಳ್ತೇನೆ. ಈ ವರಾಹ ಅವತಾರದ ಕಥನೆ ಏನಿದೆ ಪರಮ ಪವಿತ್ರವಾದ್ರಿಂದ ನಾಸ್ತಿಕರಾದವರಿಗೆ, ದುಷ್ಟರಾದವರಿಗೆ, ಶ್ರದ್ಧೆ ಇಲ್ಲದೆ ಇದ್ದವರಿಗೆ ಈ ಕಥೆಯನ್ನು ಹೇಳಬಾರದು. ವಿಶ್ವೇ ದೇವತೆಗಳು, ಸಾಧ್ಯರು, ರುದ್ರರು, ಆದಿತ್ಯರು ಮೊದಲಾದವರೆಲ್ಲರೂ ಕೂಡ ಈ ವರಾಹಮೂರ್ತಿಯ ಸ್ವರೂಪಗಳೇ ಆಗಿವೆ. 1000 ಚತುರ್ಯುಗಗಳು ಕಳೆದ ನಂತರ ಬ್ರಹ್ಮನ ಒಂದು ದಿನ ಮುಗಿಯೋದಿದೆ. ಅದನ್ನು ಹಿಂದೆ ನಾನು ತಿಳಿಸಿದ್ದೆ. ಆ ದಿನವೆಲ್ಲವೂ ಮುಗಿದ ಬಳಿಕ ರಾತ್ರಿಯ ಕಾಲದಲ್ಲಿ ಪ್ರಾಣಿಗಳ ಸಂಹಾರ ಕ್ರಿಯೆ ಅಂದ್ರೆ ಪ್ರಳಯ ಪ್ರಾರಂಭ ಆಗ್ತದೆ. ಅಗ್ನಿ, ವಾಯು, ಸೂರ್ಯ ಈ 3 ರೂಪಗಳಿಂದ ಎಲ್ಲಾ ಕಡೆಯೂ ಕೂಡ ಪ್ರಳಯವು ಪ್ರಾರಂಭ ಆಗ್ತದೆ.
ಸಮಸ್ತ ಜಗತ್ತೆಲ್ಲವೂ ಕೂಡ ಪರಮಾತ್ಮನ ಉದರದಲ್ಲಿ ಆ ಸಂದರ್ಭದಲ್ಲಿ ಪ್ರವೇಶ ಮಾಡಿಬಿಡ್ತದೆ. ಆ ಸಂದರ್ಭದಲ್ಲಿ ಆ ಭಗವಂತರಾದಂಥ ಋಷಿಕೇಶ ಮಲಗಿಕೊಳ್ಳಿಕ್ಕೆ ಸಿದ್ಧನಾಗಿರ್ತಾನೆ. ಆ ಮಲಗಿಕೊಳ್ಳಿಕ್ಕೆ ಸಿದ್ಧನಾಗಿರ್ತಕ್ಕಂಥ ಋಷಿಕೇಶನ ಸೇವೆಯನ್ನ ಅವನ ಪತ್ನಿಯಾದಂಥ ಲಕ್ಷ್ಮೀದೇವಿ ಸ್ವಯಂ ಅಲ್ಲಿ ಉಪಸ್ಥಿತಳಿದ್ದು ಅವನಿಗೆ ಸೇವೆ ಮಾಡ್ತಿರ್ತಾರೆ. 1000 ದಿವ್ಯ ವರ್ಷಗಳು ಪೂರ್ಣವಾದ ಬಳಿಕ ಆ ಪುರುಷೋತ್ತಮ ತಾನಾಗಿಯೇ ಎಚ್ಚೆತ್ತುಕೊಳ್ತಾನೆ. ಎಚ್ಚೆತ್ತುಕೊಂಡು ಮತ್ತೊಮ್ಮೆ ಲೋಕ ಸೃಷ್ಟಿಯ ಬಗ್ಗೆ ಆತ ಪ್ರಯತ್ನ ಮಾಡ್ತಾನೆ. ಸಂಪೂರ್ಣವಾದ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ. ಅಲ್ಲಿಗೆ 33ನೇ ಅಧ್ಯಾಯ ಮುಕ್ತಾಯವಾಗಿದೆ. ಅಖಂಡವಾದಂತಹ ಈ ಭೂಮಂಡಲ ಏನಿತ್ತು ಇದೆಲ್ಲವೂ ಕೂಡ ಮೊದಲು ಅಂಡದ ರೂಪದಲ್ಲಿತ್ತು. ಬಂಗಾರದಮಯ ರೂಪವಂತ ಒಂದು ಅಂಡದ ರೂಪದಲ್ಲಿ ಮೊದಲಿತ್ತು ಎಂಬುದಾಗಿ ಶ್ರುತಿ ಅದನ್ನು ವರ್ಣನೆ ಮಾಡ್ತಿದೆ. 1000 ವರ್ಷಗಳು ಕಳೆದ ನಂತರ ಶ್ರೀಹರಿಯು ಸುವರ್ಣಮಯವಾದಂತಹ ಆ ಮೊಟ್ಟೆಯ ಮೇಲ್ಭಾಗವನ್ನು ಒಡೆದ, ಆಮೇಲೆ ಕೆಳಭಾಗವನ್ನು ಕೂಡ ಅದನ್ನು ಛೇದಿಸಿದ, ಅಂಡವನ್ನು 8 ಭಾಗಗಳನ್ನಾಗಿ ವಿಂಗಡಿಸಿದ. ಆ ಮೊಟ್ಟೆಯ ಮೇಲ್ಭಾಗ ಏನಿತ್ತು ಆಕಾಶವಾಗಿ ಪರಿಣಮಿಸಿತು, ಕೆಳಭಾಗವು ರಸಾತಲವಾಗಿ ಅಂದರೆ ಪಾತಾಳವಾಗಿ ಪರಿಣಮಿಸಿತು. 8 ಭಾಗಗಳೆಲ್ಲವೂ ಕೂಡ 4 ದಿಕ್ಕುಗಳು ಮತ್ತು 4 ಉಪದಿಕ್ಕುಗಳಾಗಿ ಪರಿಣಾಮ ಹೊಂದಿದವು. ಶ್ರೀಹರಿ ಯಾವುದೇ ಆಯುಧವನ್ನು ಪ್ರಯೋಗ ಮಾಡದೆ ಕೇವಲ ಮನೋಬಲದಿಂದ ಆ ಅಂಡವನ್ನು 8 ಭಾಗಗಳನ್ನಾಗಿ ವಿಭಾಗಿಸಿದ್ದ. ಕೆಲವು ಬಣ್ಣದ ಚೂರುಗಳು ಆವಾಗ ಕೆಳಗೆ ಬಿದ್ದವು. ಕೆಳಗೆ ಬಿದ್ದಾಗ ಅವೆಲ್ಲವೂ ಕೂಡ ಮೋಡದ ರೂಪದಿಂದ ಪರಿಣಾಮ ಹೊಂದಿದವು. ಮತ್ತು ಒಂದು ದ್ರವ ರೂಪದ ಪದಾರ್ಥ ಆ ಬ್ರಹ್ಮಾಂಡವನ್ನು ಕೈಯಿಂದ ಒಡೆದಾಗ ಕೆಳಗೆ ಬಿತ್ತು. ಅದು ಬಂಗಾರದ ರೂಪವಾಗಿ ಪರಿಣಾಮ ಹೊಂದಿತು ಎಲ್ಲ ಕಡೆ. ಅಲ್ಲಿಂದ ಒಂದು ನೀರಿನ ಪ್ರವಾಹ ಬಂತು. ಅದು ಭೂಮಂಡಲವನ್ನೆಲ್ಲ ತ್ವಯಿಸಿತು. ಸಮಸ್ತ ದಿಕ್ಕುಗಳನ್ನು ಉಪದಿಕ್ಕುಗಳನ್ನೆಲ್ಲೂ ಅದು ತುಂಬಿಕೊಂಡಿತ್ತು. ಆ ನೀರು ಎಲ್ಲೆಲ್ಲಿ ಬಿದ್ದಿತ್ತೋ ಅಲ್ಲೆಲ್ಲ ಕಡೆ ಕೂಡ ಒಂದು ಪರ್ವತ ಹುಟ್ಟಿತು. ಹೀಗೆ ಪರ್ವತಗಳ ಎಲ್ಲಾ ಪರ್ವತಗಳು ತಗ್ಗು ದಿಣ್ಣೆಗಳೆಲ್ಲವೂ ಕೂಡ ನೀರಿನಿಂದ ತುಂಬಿದ್ದರಿಂದ ಯಾವ ಜನರಿಗೂ ಕೂಡ ಅಲ್ಲಿ ಸಂಚಾರ ಮಾಡಲಿಕ್ಕೆ ಕಷ್ಟವಾಗಿ ಪರಿಣಮಿಸಿತು. ಭೂದೇವಿಗೆ ಆ ನೀರಿನ ಭಾರವನ್ನು ತಡ್ಕೊಳ್ಳೋದಾಗಲಿಲ್ಲ. ಆಕೆ ವ್ಯಥೆಗೊಳಗಾದ್ಲು. ವ್ಯಥೆಗೊಳಗಾಗಿ ಭಾರದಿಂದ ಪೀಡಿತವಾಗಿ ಆಕೆ ರಸಾತಲಕ್ಕಿಂತಲೂ ಕೆಳಗಿನ ಭಾಗಕ್ಕೆ ಹೊರಟು ಹೋದ್ಲು. ಭೂಮಿ ಕುಸಿತ ಇರೋದನ್ನು ನೋಡಿ ಆ ಭಗವಂತರಾದಂಥ ವಾಸುದೇವ ಆಕೆಯನ್ನು ಮೇಲೆತ್ತಬೇಕು ಅಂತ ಪ್ರಯತ್ನ ಮಾಡಿದ. ಆಕೆಯು ಕೂಡ ಭಗವಂತನನ್ನು ಈ ಮುಂದಿನಂತೆ ಸ್ತೋತ್ರ ಮಾಡಿದ್ಲು. ತ್ರಿವಿಕ್ರಮಾಯ ಅಮಿತ ವಿಕ್ರಮಾಯ ಮಹಾನೃಸಿಂಹಾಯ ಚತುರ್ಭುಜಾಯ ಶ್ರೀ ಶಾರಣ ಚಕ್ರ ಅಸಿಧರಾಯ ನಮೋಸ್ತು ತಸ್ಮೈ ಪುರುಷೋತ್ತಮಾಯ. ತ್ರಿವಿಕ್ರಮನೇ ಅಮಿತ ವಿಕ್ರಮನೇ ನಿನಗೆ ನಮಸ್ಕಾರ ಎಂಬುದಾಗಿ ಆಕೆ ಸ್ತೋತ್ರ ಮಾಡಿದ್ಲು. ನೀನೇ ನಿನ್ನ ಶಕ್ತಿಯಿಂದ ಈ ಜಗತ್ತನ್ನು ಧಾರಣೆ ಮಾಡಿದ್ದಿ. ನಿನ್ನಿಂದಲೇ ಸಂಹಾರ ಕಾರ್ಯವೂ ಆಗಬೇಕು. ನಿನ್ನ ಬಲದಿಂದಲೇ ನಿನ್ನ ಅನುಗ್ರಹದಿಂದಲೇ ನಾನು ಈ ಜಗತ್ತನ್ನೆಲ್ಲ ಧರಿಸಿದ್ದೇನೆ. ಅನೇಕ ಯುಗಗಳಲ್ಲಿ ನೀನು ಅನೇಕ ಅವತಾರಗಳನ್ನೆತ್ತಿ ದುಷ್ಟರನ್ನ ಶಿಕ್ಷೆ ಮಾಡಿ ನನ್ನ ಮೇಲಿನ ಭಾರವನ್ನು ಇಳಿಸಿದ್ದಿ. ನಾನು ಈಗ ಭಾರವನ್ನು ತಡೆದುಕೊಳ್ಳಕ್ಕಾಗದೆ ರಸಾತಲಕ್ಕೆ ಹುರುಗಿ ಹೋಗಿದ್ದೇನೆ. ನನ್ನನ್ನು ನೀನು ಕೃಪೆ ತೋರಿ ಉದ್ಧರಿಸು ಅಂತ ಕೇಳಿಕೊಂಡು ಆಗ ಭಗವಂತ ಈ ಮುಂದಿನಂತೆ ಆಕೆಗೆ ಆಶ್ವಾಸನೆಯನ್ನು ನೀಡಿದ. ಮಾಭೈರ್ಧರಣಿ ಕಲ್ಯಾಣಿ ಶಾಂತಿಂ ವೃತ ಸಮಾಹಿತ ಏಷತ್ವಾಮುಚಿತಂ ಸ್ಥಾನಂ ಆನಯಾಮಿ ಮನೀಷಿತಂ. ಧರಣಿ ದೇವಿಯೇ ಭಯ ಪಡಬೇಡ, ಮನಸ್ಸನ್ನು ಏಕಾಗ್ರ ಚಿತ್ತಗೊಳಿಸಿ ಶಾಂತಿ ಚಿತ್ತಳಾಗು. ನಾನು ನಿನಗೆ ಯೋಗ್ಯವಾದ ಸ್ಥಾನಕ್ಕೆ ತಂದಿಡುತ್ತೇನೆ ಅಂತ ವಿಚಾರ ಮಾಡಿದ. ಯಾವ ರೂಪವನ್ನು ತಾಳಿ ನಾನು ಈ ಭೂಮಿಯನ್ನ ಆಕೆಯ ಸ್ಥಾನದಲ್ಲಿಡಬೇಕು ಅಂತ ಭಗವಂತ ಆಲೋಚನೆ ಮಾಡಿದ. ಅವನಿಗೆ ಜಲಕ್ರೀಡೆ ಆಡಬೇಕು ಅಂತ ಮನಸ್ಸಾಯಿತು. ಕೂಡಲೇ ವರಾಹ ರೂಪವನ್ನು ಸ್ಮರಣೆ ಮಾಡಿಕೊಂಡ. ಆ ವರಾಹ ರೂಪ 10 ಯೋಜನೆಗಳಷ್ಟು ವಿಸ್ತಾರ ಮತ್ತು 10 ಯೋಜನೆಗಳಷ್ಟು ಎತ್ತರವಾಗಿತ್ತು. ಅಂತಹ ವಿಶಾಲವಾದಂತಹ ವರಾಹ ರೂಪವನ್ನು ತಾಳಿ ಆತ ರಸಾತಲವನ್ನು ಪ್ರವೇಶ ಮಾಡಿದ. 4 ಕಾಲುಗಳು ಆ ವರಾಹನ 4 ಕಾಲುಗಳೇ 4 ವೇದಗಳಾಗಿದ್ದವು. ಆತನ ಕೋರೆ ಹಲ್ಲು ಯಜ್ಞ ರೂಪವಾಗಿತ್ತು, ಯಜ್ಞವೇ ಅವನ ಹಲ್ಲಾಗಿತ್ತು. ಇಷ್ಟಿಕಾಚಯನ ಅಂದ್ರೆ ಇವೆಲ್ಲ ಆ ಯಜ್ಞದಲ್ಲಿ ಬರುವಂತಹ ಕೆಲವು ಭಾಗಗಳು, ಅದು ಆತನ ಮುಖವಾಗಿತ್ತು. ಅಗ್ನಿ ಆ ವರಾಹನ ನಾಲಿಗೆಯಾಗಿತ್ತು.
ದರ್ಭೆಗಳು ಆತನ ಕೋಟಿಗಳಾಗಿದ್ದವು. ಪ್ರಣವ ಅಂದ್ರೆ ಓಂಕಾರ, ಅದು ಆತನ ತಲೆಯಾಗಿತ್ತು. ಹಗಲು ರಾತ್ರಿಗಳು ಆತನ 2 ಕಣ್ಣುಗಳಾಗಿದ್ದವು. ವೇದಾಂಗಗಳು, ಶಿಕ್ಷಾ, ವ್ಯಾಕರಣ ಮೊದಲಾದಂಥ ವೇದ ಅಂಗಗಳು ಆ ವರಾಹರೂಪಿ ಅಂತ ಭಗವಂತನ ಕುಂಡಲಗಳಾಗಿದ್ದವು. ತುಪ್ಪ ಆತನ ಮೂಗಾಗಿತ್ತು. ಸ್ರುವ ಆತನ ಮೂರ್ತಿಯಾಗಿತ್ತು. ಸಾಮವೇದದ ಸ್ವರವೇ ಆತನ ಗರ್ಜನೆಯಾಗಿತ್ತು. ಇಂಥ ಅದ್ಭುತವಾದಂತಹ ರೂಪವನ್ನ ತಾಳಿಕೊಂಡಿದ್ದ ಅವನು. ದೇವತೆಗಳಲ್ಲೂ ಕೂಡ ಆತನ ವಿವಿಧ ಶರೀರದ ಅಂಗಗಳಾಗಿದ್ದರು. ಪತ್ನಿ ಶಾಲೆ ಅಥವಾ ಯಜಮಾನ ಗೃಹ ಏನಿರ್ತದಲ್ಲ, ಅದು ಆತನ ಶರೀರವಾಗಿತ್ತು. ಪ್ರಾಗ್ವಂಶ ಅಂತದನ್ನು ಯಜ್ಞದಲ್ಲಿ ಕರೀತಾರೆ. ಯಜಮಾನ ಗೃಹ ಅದು ಆತನ ಶರೀರವಾಗಿತ್ತು. ಆ ಯಜ್ಞವರಾಹ ಹೀಗೆ ರಸಾತಲವನ್ನ ಪ್ರವೇಶ ಮಾಡಿ ಅಲ್ಲಿಂದ ಹುದುಗಿ ಹೋಗಿದ್ದಂಥ ಆ ಭೂಮಿಯನ್ನ ತನ್ನ ಕೋರೆ ಹಲ್ಲುಗಳಿಂದ ಮೇಲೆತ್ತಿ ಅದರ ಸ್ಥಾನದಲ್ಲಿ, ಅದರ ಕಕ್ಷೆಯಲ್ಲಿ ಇರಿಸಿದ. ಮುಂದೆ ಆ ಭೂದೇವಿ ಆ ವರಾಹನಿಗೆ ನಮಸ್ಕಾರ ಮಾಡಿದ್ದು. ಮುಂದೆ ಆ ಭೂಮಂಡಲವನ್ನು ವಿಭಾಗ ಮಾಡಬೇಕು ಅಂತ ಹೀಗೆ ಆಲೋಚನೆ ಮಾಡಿದ ಅನ್ನೋಲ್ಲಿಗೆ 34ನೇ ಅಧ್ಯಾಯ ಮುಕ್ತಾಯ ಆಗಿದೆ. 35ನೇ ಅಧ್ಯಾಯದಲ್ಲಿ ಹೀಗೆ ವೈಶಂಪಾಯನರು ವರ್ಣನೆ ಮಾಡಿದಂಥ ಕಥೆ ಇದೆ. ವಿಶಾಲವಾದಂತಹ ಈ ಜಲರಾಶಿಯ ಮೇಲೆ ಭೂಮಿ ಹಿಂದೆ ನಿಂತುಕೊಂಡಿತ್ತು. ಆಕಾರ ದೊಡ್ಡದಾಗಿತ್ತಾದ್ರಿಂದ ಅದು ನೀರಿನಲ್ಲಿ ಮುಳುಗಿ ಹೋಗಲಿಲ್ಲ. ಈ ವರಾಹ ರೂಪಿ ಭಗವಂತ ಆಕೆಯನ್ನು ಮೇಲೆತ್ತಿದ ಮೇಲೆ ಆಕೆಯನ್ನು ವಿಭಾಗ ಮಾಡಬೇಕು ಅಂತ ವರಾಹ ಆಲೋಚನೆ ಮಾಡಿದ. ಎಷ್ಟು ದೂರದವರೆಗೆ, ಎಷ್ಟು ದಿಕ್ಕಿನವರೆಗೆ ಅದನ್ನೆಲ್ಲ ವಿಭಾಗ ಮಾಡಬೇಕು ಹೀಗೆ ಆಲೋಚನೆ ಮಾಡಿ ಚತುಸ್ಸಾಗರಗಳ ಮಧ್ಯದಲ್ಲಿ ಆ ಭೂಮಿಯನ್ನ ಇರಿಸಿದ. ಪೂರ್ವ ದಿಕ್ಕಿನಲ್ಲಿ ಉದಯ ಪರ್ವತವನ್ನ, ಅಂದ್ರೆ ಸೂರ್ಯ ಉದಯಿಸುವಂತ ಪರ್ವತವನ್ನ ಸ್ಥಾಪನೆ ಮಾಡಿದ. ಆ ಪರ್ವತ 100 ಯೋಜನದಷ್ಟು ವಿಸ್ತಾರವಾಗಿತ್ತು. ಸೌಮನಸ ಅನ್ನುವಂತಹ ಮತ್ತೊಂದು ಪರ್ವತವನ್ನ, ಅದು ಕೂಡ 100 ಯೋಜನ ಮತ್ತು 300 ಯೋಜನದಷ್ಟು ಎತ್ತರವಾಗಿತ್ತು. ಅಂತಹ ಪರ್ವತವನ್ನ ಸೃಷ್ಟಿ ಮಾಡಿದ. ಸಹಸ್ರ ಶೃಂಗ ಅನ್ನುವಂಥ ಮತ್ತೊಂದು ಪರ್ವತ, ಅದು 8 ಯೋಜನದಷ್ಟು ವಿಸ್ತಾರವಾಗಿತ್ತು. ಅದನ್ನ ಶ್ರೀಹರಿ ನಿರ್ಮಾಣ ಮಾಡಿದ. ಹಿಮಾಲಯ ಅನ್ನುವಂಥ ಮತ್ತೊಂದು ಪರ್ವತವನ್ನು ಕೂಡ ಸೃಷ್ಟಿ ಮಾಡಿದ. ಆ ಹಿಮಾಲಯ ಪರ್ವತದಲ್ಲಿ ವಸುಧಾರ ಅನ್ನುವಂಥ ಗಂಗಾ ನದಿಯ ಒಂದು ಕವಲನ್ನು ಕೂಡ ಆ ಭಗವಂತನಾದಂಥ ವರಾಹನೇ ನಿರ್ಮಾಣ ಮಾಡಿದ. ದಕ್ಷಿಣ ದಿಕ್ಕಿನಲ್ಲಿ ಕೂಡ ಮತ್ತೊಂದು ದಿವ್ಯವಾದಂತಹ ಬೆಳ್ಳಿಯ ರೂಪವಾದಂತಹ ಪರ್ವತವನ್ನು ಸೃಷ್ಟಿ ಮಾಡಿದ. ಹೀಗೆ ಅನೇಕ ರೀತಿಯಾದಂತಹ ಪರ್ವತಗಳನ್ನು ಸೃಷ್ಟಿ ಮಾಡಿದ ಮೇಲೆ ಭಾನುಮಂತ ಅನ್ನುವಂಥ ಮತ್ತೊಂದು ಪರ್ವತವನ್ನ, ಕುಂಜರ ಅನ್ನುವಂಥ ಪರ್ವತವನ್ನು ಕೂಡ ಸೃಷ್ಟಿ ಮಾಡಿದ. ವೃಷಭದ ಆಕಾರವುಳ್ಳಂತಹ ವೃಷಭ ಅನ್ನುವಂಥ ಪರ್ವತವನ್ನ ಸೃಷ್ಟಿ ಮಾಡಿದ. ವಿಂಧ್ಯ ಅನ್ನುವಂಥ ಪರ್ವತವನ್ನ ಆಮೇಲೆ ಸೃಷ್ಟಿ ಮಾಡಿದ. ಅದರ ಜೊತೆಯಿಂದಲೇ ಅನೇಕ ರೀತಿಯಾದಂತಹ ನದಿಗಳು ಹರಿಯುವಂತೆ ಆ ವರಾಹರೂಪಿಯಾದಂಥ ಭಗವಂತ ಆಲೋಚನೆ ಮಾಡಿ ದಕ್ಷಿಣ ದಿಕ್ಕನ್ನ ವಿಭಾಗ ಮಾಡಿದ ಬಳಿಕ ಭೂಮಂಡಲದ ಪಶ್ಚಿಮ ದಿಕ್ಕಿಗೆ ಹೋಗಿ ಅಸ್ತಾಚಲವನ್ನ, ಅಂದ್ರೆ ಸೂರ್ಯ ಅಸ್ತಮಿಸಬೇಕಾದಂತಹ ಪರ್ವತ ಏನಿದೆ ಅದನ್ನ ಸೃಷ್ಟಿ ಮಾಡಿದ. ಮೇರು ಪರ್ವತಕ್ಕೆ ಸಮಾನವಾಗಿದ್ದಂತಹ ಒಂದು ಪರ್ವತವನ್ನ ಆ ದಿಕ್ಕಿನಲ್ಲಿ ಸೃಷ್ಟಿ ಮಾಡಿದ. 60 ಯೋಜನೆ ವಿಸ್ತಾರವಾಗಿ ಮತ್ತು ಅಷ್ಟೇ ಯೋಜನೆ ಎತ್ತರವಾಗಿ ಆ ಪರ್ವತ ಇತ್ತು. ವರಾಹ ಅನ್ನುವ ಹೆಸರಿನೇ ಇದ್ದಂತಹ ಮತ್ತೊಂದು ಪರ್ವತವನ್ನು ಕೂಡ ಸೃಷ್ಟಿ ಮಾಡಿದ. ಅದಕ್ಕೆ ಬಂಗಾರದ ಮತ್ತು ಬೆಳ್ಳಿಯ ಶಿಖರಗಳಿದ್ದವು. ಚಕ್ರವಂತ ಅನ್ನುವಂತಹ ಮತ್ತೊಂದು ಪರ್ವತವನ್ನ ಸೃಷ್ಟಿ ಮಾಡಿದ. ಶಂಖದ ಆಕಾರವುಳ್ಳಂತಹ ಶಂಖ ಪರ್ವತವನ್ನ ಸೃಷ್ಟಿ ಮಾಡಿದ. ಮುಂದೆ ಪಾರಿಜಾತ ಅನ್ನುವಂತಹ ಮಹಾವೃಕ್ಷವನ್ನು ಕೂಡ ಅಲ್ಲಿ ಅವನು ಸ್ಥಾಪನೆ ಮಾಡಿದ. ಗಂಧಮಾದನ ಪರ್ವತದಲ್ಲಿ ಬಂಗಾರದ ರಸವನ್ನು ಹೊರಗೆ ಚೆಲ್ಲುವಂತಹ ಜಂಬೂ ವೃಕ್ಷವನ್ನ ನಿರ್ಮಾಣ ಮಾಡಿಸಿದ. ಈ ಪ್ರಕಾರವಾಗಿ ಪರಮಾತ್ಮ ಭೂಮಂಡಲವನ್ನು ವಿಭಾಗ ಮಾಡಿ ದೇವತೆಗಳನ್ನು ಮತ್ತು ಅಸುರರನ್ನ ಸೃಷ್ಟಿ ಮಾಡುವ ಕಾರ್ಯಕ್ಕಾಗಿ ಅನೇಕ ರೀತಿಯಾದಂತಹ ನದಿಗಳನ್ನ ಆ ಭೂಮಂಡಲದಲ್ಲಿ ಸೃಷ್ಟಿ ಮಾಡಿದ ಅನ್ನುವಲ್ಲಿಗೆ ಹರಿವಂಶದ ಭವಿಷ್ಯ ಪರ್ವದ 35ನೇ ಅಧ್ಯಾಯ ಸಮಾಪ್ತ ಆಗಿದೆ.